ನಮಸ್ಕಾರ. ಇದು ಕಾರ್ಯಕ್ರಮ ಬೆಂಗಳೂರಿನ ಕ್ಲಬ್ ಪಬ್ ಡಾನ್ಸ್ ಬಾರ್ ಹೆಸರಲ್ಲಿ ನಡೆದಿರುವಂತಹ ಹೈಟೆಕ್ ದಂಧೆ ಕುರಿತಾಗಿರ್ತಕ್ಕಂಥ ಈ ಒಂದು ಚುಟಿಕೆ. ಇಲ್ಲಿ ರಾಜಧಾನಿ ಬೆಂಗಳೂರಿಗೆ ಕಳಂಕ ತರುವಂತಹ ಎಲ್ಲ ರೀತಿಯ ಕೃತ್ಯಗಳು ಕೂಡ ನಡೀತಾ ಇವೆ. ರಾಜಧಾನಿ ಬೆಂಗಳೂರಿನಲ್ಲಿ ಅವ್ಯಾಹತವಾಗಿ ಈ ರೀತಿಯ ಡಾನ್ಸ್ ಬಾರ್ಗಳು ಮಾಂಸದ ದಂಧೆಯ ವ್ಯವಹಾರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತದ್ದು. ಇವರಿಗೆ ಪೊಲೀಸರದಾಗಲಿ ಕಾನೂನಿನದಾಗಲಿ ಯಾವ ಭಯ ಕೂಡ ಇರೋದಿಲ್ಲ. ಈ ದಂಧೆ ನಡೀತಾ ಇರುವಂತದ್ದು ಐಟಿ ಸಿಟಿಯ ಮೇನ್ ಭಾಗಗಳಲ್ಲಿ, ಏನು ಹೃದಯ ಭಾಗ ಅಂತ ಕರಿತೀವಿ, ಕೋರಮಂಗಲ, ಎಂಜಿ ರೋಡ್, ಇಂತಹ ರೋಡ್ಗಳಲ್ಲಿ ಇಂತಹ ಡಾನ್ಸ್ ಬಾರ್ಗಳು ಇರುವಂತದ್ದು. ಕ್ಲಬ್ 99 ಎಂಬಂತಹ ಡಾನ್ಸ್ ಬಾರ್ನಲ್ಲೂ ಕೂಡ ನಡೀತಿರುವಂತಹ ವೇಶ್ಯಾವಾಟಿಕೆ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇರುವಂತದ್ದು. ಲೈಸೆನ್ಸ್ ಇದೆ ಅಂತ ಸುಳ್ಳು ಹೇಳ್ಕೊಂಡು ಜನರನ್ನ ವಂಚಿಸಿ ಅಕ್ರಮವಾಗಿರ್ತಕ್ಕಂಥ ಡಾನ್ಸ್ ಬಾರ್ಗಳನ್ನ ಇಲ್ಲಿ ನಡೆಸಲಾಗುತ್ತೆ. 50ಕ್ಕೂ ಹೆಚ್ಚು ಹುಡುಗಿಯರು ಒಂದೊಂದು ಡಾನ್ಸ್ ಬಾರ್ಗಳಲ್ಲಿ ಇಂತಹ ರೀತಿಯಲ್ಲಿ ಅಕ್ರಮ ಕೂಪಕ್ಕೆ ಸಿಲುಕ್ತಾರೆ. ಕೇವಲ ಡಾನ್ಸ್ ಮಾತ್ರ ಅಲ್ಲ, ಅದಾದ ಮೇಲೆ ಅದರ ಆಚೆಗೆ ಏನಾಗುತ್ತೆ ಅದೇ ಚಿಂತೆ ಈಡು ಮಾಡುವಂತ ಪ್ರಶ್ನೆ ಆಗಿರುತ್ತೆ. ಅವರನ್ನ ಬೈ ಫೋರ್ಸ್ಫುಲಿ, ಕೆಲವೊಮ್ಮೆ ಬ್ಲಾಕ್ ಮೇಲ್ ಮಾಡಿ ಇಂತಹ ವೇಶ್ಯಾವಾಟಿಕೆ ಚಟುವಟಿಕೆಗಳಲ್ಲಿ ಅವರನ್ನ ತೊಡಗಿಸಿಕೊಳ್ಳಲಾಗುತ್ತೆ. ಇನ್ನೊಂದು ಆಶ್ಚರ್ಯ ಅಂತ ಹೇಳಿದ್ರೆ, ಈ ಕ್ಲಬ್ಗೆ ಹುಡುಗಿಯರನ್ನ ಸಪ್ಲೈ ಮಾಡುವವಳು ಕೂಡ ಒಬ್ಬ ಮಹಿಳೆ ಆಗಿರ್ತಾಳೆ. ಸುನೀತಾ ಎಂಬಂತ ಖತರ್ನಾಕ್ ಮಹಿಳೆ. ಇವಳದ್ದು ಇನ್ನೊಂದು ಲೈವ್ ಬ್ಯಾರ್ ಎಂಜಿ ರೋಡ್ ನಲ್ಲಿ ಕೂಡ ಇದೆ ಲೈವ್ ಬ್ಯಾಂಡ್. ಈ ಸುನೀತಾ ಎಂಬಾಕೆಯ ಒಂದು ದಿನದ ಇನ್ಕಮ್ ಮಿನಿಮಮ್ 10 lakh rupees. ಅಂದ್ರೆ ಲೆಕ್ಕ ಹಾಕಿ ಈ ಒಂದು ನೆಟ್ವರ್ಕ್ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ. ಈ ವಿದೇಶಿಯರಾಗಬಹುದು ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ಕೆಲಸ ಕೇಳಿಕೊಂಡು ಬೆಂಗಳೂರಿಗೆ ಬರುವಂತವರನ್ನ ಇವರು ಟಾರ್ಗೆಟ್ ಮಾಡ್ಕೊಳ್ತಾರೆ. ಅವರಿಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಈ ಹುಡುಗಿಯರನ್ನ ಬೆಂಗಳೂರಿಗೆ ಕರ್ಸ್ಕೊಳ್ತಾರೆ. ಅದಾದ್ಮೇಲೆ ಇಂತಹ ಅಕ್ರಮ ಅಡ್ಡೆಗಳು ಅವ್ರಿಗೆ ಮೊದಲೇ ಗೊತ್ತಿರುತ್ತೆ ಎಲ್ಲೆಲ್ಲಿ ಇದೆ ಅಂತ. ಅಲ್ಲಿ ಈ ಪಾಪದ ಮಕ್ಕಳನ್ನ, ಅಮಾಯಕದ ಹೆಣ್ಣು ಮಕ್ಕಳನ್ನ, ಅವರ ಅಸಹಾಯಕತೆಯನ್ನ ಬಳಸಿಕೊಂಡು, ಜೀವನದ ಅನಿವಾರ್ಯತೆಯನ್ನು ಬಳಸಿಕೊಂಡು ಅವರನ್ನ ಈ ದಂಧೆಗೆ ನೂಕಲಾಗುತ್ತೆ. ಸೊ ನಿರುದ್ಯೋಗಿ ಯುವತಿಯರೇ ಇವರ ಟಾರ್ಗೆಟ್ ಆಗಿರ್ತಾರೆ. ಇಂಥದ್ದು ಬೆಂಗಳೂರಿನಲ್ಲಿ ಬೇಕಾದಷ್ಟಿವೆ. ಆದ್ರೆ ಕೊನೆಗೆ ಹೆಸರು ಬರೋದು ಬೆಂಗಳೂರಿನಲ್ಲಿ ಹಾಗಾಯ್ತು, ಬೆಂಗಳೂರಿನಲ್ಲಿ ಹೀಗಾಯ್ತು, ಕರ್ನಾಟಕದಲ್ಲಿ ಹಾಗಾಯ್ತು ಅಂತ. ರಾಜಧಾನಿ ಮಾದರಿಯಾಗಿರಬೇಕು. ಆದ್ರೆ ಮಾದರಿಯ ಬೆಂಗಳೂರಿನಲ್ಲೇ ಇಂಥದ್ದು ನಡೀತಾ ಇದೆ. ಇಮ್ಮಾರಲ್ ರೆಪ್ರೆಸೆಂಟೇಷನ್ ಆಫ್ ವುಮನ್, ಮಹಿಳೆಯರನ್ನ ಅಸಭ್ಯವಾಗಿ ತೋರಿಸುವಂತಹದ್ದು ಕೂಡ ಕಾನೂನು ಪ್ರಕಾರ ಅದು ಅಪರಾಧ. ಹೇಗೆ ಆಗಿರ್ಬೋದು, ಫಿಲ್ಮಲ್ ಆಗಿರ್ಬೋದು, ಪೋಸ್ಟರ್ ಮೂಲಕ ಆಗಿರ್ಬೋದು, ಬೇರೆ ಬೇರೆ ಯಾವುದೇ ಮಾರ್ಗದಲ್ಲ ಕೂಡ ಹೆಣ್ಮಕ್ಳನ್ನ ಅಸಭ್ಯವಾಗಿ ತೋರಿಸುವಂತದ್ದು ಕೂಡ ಕಾನೂನು ವಿರುದ್ಧವಾಗಿರುತ್ತೆ. ನಮ್ಮ ದೇಶದ ಸಂಸ್ಕೃತಿ ಹಾಗೆ ಬಹಳ ಶ್ರೇಷ್ಠ ಮಟ್ಟದ ಸಂಸ್ಕೃತಿ. ಇಲ್ಲಿ ನಾವು ಕೆಲವೊಂದು ಆಕ್ಟಿವಿಟೀಸ್ಗಳನ್ನು ನಾವು ಅಪೋಸ್ ಮಾಡ್ತೀವಿ. ಅಷ್ಟಿದ್ರೂ ಕೂಡ ಇಂಥವರಿಗೆ ಹೇಗೆ ಲೈಸೆನ್ಸ್ ಸಿಗುತ್ತೆ, ಪ್ರೊಸೀಜರ್ ಏನಿರುತ್ತೆ, ಅವರ ಕಂಡೀಷನ್ಸ್ ಏನಿರುತ್ತೆ, ಸುದ್ದಿ ಆದ ಮೇಲೂ ಕೂಡ ರೈಡ್ ಆಗುತ್ತೆ, 3-4 ದಿನ ಕ್ಲೋಸ್ ಆಗುತ್ತೆ, 5ನೇ ದಿನ ಮತ್ತೆ ಪರ ಓಪನ್ ಆಗುತ್ತೆ. ಇವೆಲ್ಲ ಹೇಗೆ ಸಾಧ್ಯ ಅಂದ್ರೆ, ಪೊಲೀಸ್ನವರಿಗಾಗಿರ್ಲಿ, ಸಂಬಂಧಪಟ್ಟಂತ ಇಲಾಖೆಯವರಿಗಾಗಿರ್ಲಿ ಎಲ್ಲವೂ ಗೊತ್ತಿದೆ. ಅವರ ಮೂಗಿನ ನೇರಕ್ಕೆ ಪಾರದರ್ಶಕವಾಗಿ ನಡೀತಾ ಇದೆ. ಆದ್ರೆ ಇದೇ ರೀತಿ ನಾಯಿ ಕೊಡೆಗಳ ತರ ಅಲ್ಲೊಂದು ಇಲ್ಲೊಂದು ಡಾನ್ಸ್ ಬಾರ್ಗಳು ಹೇಳ್ತಾ ಹೋದ್ರೆ ಮುಂದಾಗುವಂತ ಅನಾಹುತಕ್ಕೆ ಬೆಂಗಳೂರನ್ನ ಬ್ಲೇಮ್ ಮಾಡಲಾಗುತ್ತೆ. ಬೆಂಗಳೂರಿಗೆ ಒಂದು ಕಪ್ಪು ಚುಕ್ಕೆ ಅಂಟುಕೊಳ್ಳುತ್ತೆ. ಅದಾಗಬಾರದು ಅನ್ನುವ ನಿಟ್ಟಿನಲ್ಲಿ ಜನಶ್ರೀ ಇವತ್ತು ಒಂದು ರೀತಿಯಲ್ಲಿ ಅಭಿಯಾನವನ್ನು ಶುರು ಮಾಡಿಕೊಂಡಿರುವಂತದ್ದು. ನಾವು ಸಾರ್ವಜನಿಕರ ಮುಂದೆ ಪ್ರಶ್ನೆ ಇಟ್ಟಿದ್ದೀವಿ. ನಿಮ್ಮ ಸುತ್ತಮುತ್ತ ಇಂತಹ ಅದೆಷ್ಟೋ ಡಾನ್ಸ್ ಬಾರ್ಗಳು ಇದ್ದಿರಬಹುದು, ನಮ್ಮ ಗಮನಕ್ಕೆ ಬರದೇ ಇರಬಹುದು. ನಿಮ್ಮ ಗಮನಕ್ಕೆ ಬಂದದಿದ್ರೂ ಕೂಡ ಅದನ್ನ ನಮ್ಮ ಗಮನಕ್ಕೆ ತನ್ನಿ, ನಾವು ಅದನ್ನ ಪ್ರಸಾರ ಮಾಡ್ತೀವಿ. ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಅದಕ್ಕೊಂದು ಅಂತ್ಯವನ್ನ ಕಾಣಿಸಬೇಕು. ಮುಂದಾಗುವಂತ ಅನಾಹುತಕ್ಕೆ ಇವತ್ತೇ ಒಂದು ಫುಲ್ ಸ್ಟಾಪ್ ಅನ್ನು ಹಾಕುವಂತ ಪ್ರಯತ್ನವನ್ನ ಜನಶ್ರೀ ವಾಹಿನಿ ಮಾಡ್ತಾ ಇದೆ. ಅದೇ ಕುರಿತಾಗಿರ್ತಕ್ಕಂಥ ಚರ್ಚೆಯನ್ನು ಕೂಡ ನಾವು ಇವತ್ತು ಮಾಡ್ತೀವಿ. ನಮ್ಮ ಜೊತೆ ಇವತ್ತು ಚರ್ಚೆಯಲ್ಲಿ ಭಾಗವಹಿಸುವುದಕ್ಕೆ ಬಂದಿದ್ದಾರೆ ಶ್ರೀಯುತ ಶ್ರೀನಿವಾಸ್ ಅವರು, ಸುವರ್ಣ ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸೇವಾ ಸಂಸ್ಥೆಯ ರಾಜ್ಯ ಉಪಾಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಇನ್ನು ಅದೇ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದಂತ ಗೌರಮ್ಮ ಅವರಿದ್ದಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಳ್ತಾ ಇದ್ದೆ ಶ್ರೀನಿವಾಸ್ ಅವರೇ, ನಮ್ಮ ದೇಶ ಇಡೀ ವಿಶ್ವದಲ್ಲೇ ಈ ಸಂಸ್ಕೃತಿಗೆ ಬಹಳ ಶ್ರೇಷ್ಠವಾದಂತಹ ಒಂದು ಸ್ಥಾನ ಇದೆ. ಕೆಲವೊಂದು ಆಕ್ಟಿವಿಟೀಸ್ಗಳನ್ನ ನಾವಾಗಿ ಅಪೋಸ್ ಮಾಡ್ತೀವಿ. ಮಹಿಳೆಯರನ್ನ ಒಂದು ಜವಾಬ್ದಾರಿಯುತ ಗೌರವಾನ್ವಿತ ಸ್ಥಾನದಲ್ಲಿ ಅವರನ್ನು ಗೌರವಿಸುವಂತ ಒಂದು ಸಂಸ್ಕೃತಿ ನಮ್ದು. ಅಂಥದ್ದಿದ್ದು ಕೂಡ ಇಂಥ ಡಾನ್ಸ್ ಬಾರ್ಗಳಿಗೆ ಹೇಗೆ ಪರ್ಮಿಷನ್ ಸಿಗುತ್ತೆ? ಮೊದಲನೇಗೆ ಎಕ್ಸ್ಪೆಷಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕೇನಂದ್ರೆ, ಮಹಿಳೆಯರಿಗೆ ನಮ್ಮ ಸಂಸ್ಕೃತಿನಲ್ಲಿ ತುಂಬಾ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಾರೆ. ಸೊ ಅಂತದ್ರಲ್ಲಿ ಈ ಲೇಡೀಸ್ಗೆ ಫಸ್ಟ್ ಜಾಹೀರಾತಿನಲ್ಲಿ ಏನ್ ಮಾಡ್ತಾರೆ ಇವರು ಅಂದ್ರೆ,
ಈ ಲೇಡೀಸ್ಗೆ ಬೆಂಗಳೂರಲ್ಲಿ ಕೆಲಸ ಕೊಡ್ತೀನಿ ಅಂತ ಹೇಳಿ ಫಸ್ಟ್ ಆಡ್ ಕೊಡ್ತಾರೆ. ಅದು ಹೆಣ್ಮಕ್ಳು ಏನಂದ್ರೆ 18 ವರ್ಷದಿಂದ 25 ವರ್ಷ ಒಳಗೆ ಇರಬೇಕು. ಇಂಥವ್ರು ನಮ್ಮ ಕಂಪನಿಗಳಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಡ್ತಾರೆ ಫಸ್ಟ್. ಅದಾದ್ಮೇಲೆ ಅವರು ಪೇಪರ್ ನೋಡ್ಕೊಂಡು ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಇಂಟರ್ವ್ಯೂ ಅಟೆಂಡ್ ಮಾಡ್ತಾರೆ. ಕೆಲ್ಸಕ್ಕೆ ಅಂತ ಏನೋ ಒಂದು ನಂಬಿಕೆ ಇಟ್ಕೊಂಡು ಬಂದಿರ್ತಾರೆ, ಒಳ್ಳೆ ಕೆಲಸ ಸಿಗುತ್ತೆ ನಮ್ಗೆ, ನಾವು ಓದಿರೋ ತಕ್ಕನಾಗೆ ಅಂತ ಹೇಳಿ. ಎಸ್ಪೆಷಲಿ ಬೆಂಗಳೂರಿಗೆ ಬರೋವಂತ ಮಹಿಳೆಯರು ನಮ್ದು ಯಾರು ಕರ್ನಾಟಕದವ್ರಂತೂ ಆಗಿರೋದಿಲ್ಲ, ಔಟ್ ಸ್ಟೇಷನ್ ಇಂದ ಆಗಿರ್ತಾರೆ. ಈ ಬೇರೆ ಬೇರೆ ದೇಶದಿಂದ ಬಂದಿರೋಂಥವ್ರು ಅಂತವ್ರೆ ಜಾಸ್ತಿ ಇವತ್ತು ವೇಶ್ಯಾವಾಟಿಕೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಕೆಲವರಿಗೆ ಒಂದು ಅನುಮಾನ ಇದ್ದಿರುತ್ತೆ, ಈ ಪ್ಲೇಸ್ ಡೇಂಜರಸ್ ತಿಳ್ಕೊಂಡಿರ್ತಾರೆ. ಯಾಕಂದ್ರೆ ದಿನನಿತ್ಯ ನೋಡಿರ್ತಾರೆ ಪತ್ರಿಕೆಯಲ್ಲಿ. ಹೊರ ರಾಜ್ಯದಿಂದ ಬರುವವರಿಗೆ ಒಂದನೇದಾಗಿ ಅವ್ರಿಗೆ ಭಾಷೆಯ ಪ್ರಾಬ್ಲಮ್ ಇರುತ್ತೆ, ಎರಡನೇದಾಗಿ ಅವರಿಗೆ ಇಲ್ಲಿನ ಕಾನೂನಿನ ಅಷ್ಟು ಅರಿವಿರೋದಿಲ್ಲ, ನೇರವಾಗಿ ಯಾವುದೋ ಒಂದು ಆಮಿಷ ಕೋರ್ಟ್ಗಳಿಗೆ ಕೆಲಸ ಸಿಗುತ್ತೆ ಅನ್ನೋ ಕಾರಣಕ್ಕೆ ಬಂದಿರ್ತಾರೆ. ಆಮೇಲೆ ಆಗುವಂತ ಬ್ಲಾಕ್ ಮೇಲು ಅಥವಾ ಅವರನ್ನ ಒತ್ತಾಯ ಪೂರ್ವಕವಾಗಿ ದುಡಿಸ್ಕೊಳ್ಳುವಂತದ್ದು ಇಂಥದ್ದು ನಡೀತದೆ. ಆವಾಗ ಅವರು ಈಸಿಯಾಗಿ ಟಾರ್ಗೆಟ್ ಆಗ್ಬಿಡ್ತಾರೆ. ಹೌದೌದು. ಸೊ ಏನಾಗಿದೆ ಅಂತಂದ್ರೆ ಇವತ್ತು ಮಹಿಳೆಯರನ್ನ ಎಸ್ಪೆಷಲಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಾರೆ ಅವರು. ಫಾರಿನ್ ಇಂದ ಬಂದಿರೋರು, ಔಟ್ ಸ್ಟೇಷನ್ ಇಂದ ಬಂದಿರೋರನ್ನೇ ಟಾರ್ಗೆಟ್ ಮಾಡಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ಅವರಿಗೆ ಯಾವ್ದೋ ಒಂದು ಇಂಟರ್ವ್ಯೂ ಮಾಡಿ, ಇಂಟರ್ವ್ಯೂ ನೀವು ಫೇಲ್ ಆಗಿದ್ದೀರಾ, ಮತ್ತೆ ನಾನು ನಿಮ್ಗೆ ಬೇರೆ ತರ ಕೆಲಸ ಕೊಡ್ತೀನಿ, ಎಷ್ಟು ದಿನ ಅಂತ ನೀವು ದಿನಕ್ಕೆ 200 ರೂಪಾಯಿ 300 ರೂಪಾಯಿಗೆ ಸಂಪಾದನೆ ಮಾಡ್ಕೊಂಡು ಅದ್ರಲ್ಲಿ ಏನಂತ ನೀವು ಜೀವನ ಮಾಡ್ತೀರಾ, ನಾನು ನಿಮ್ಗೆ ಬೇರೆ ರೂಟಲ್ಲಿ ತೋರಿಸ್ತೀನಿ, ಬೇರೆ ತರ ಕೆಲಸ ಕೊಡ್ತೀನಿ ಅಂತ ಹೇಳಿ ಕೈ ತುಂಬಾ ಹಣ ಸಂಪಾದನೆ ಮಾಡ್ಬೋದು, ನೀವು ರಾಯಲ್ ಆಗಿ ಚೆನ್ನಾಗಿರ್ಬೋದು ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಹೆಣ್ಮಕ್ಳಿಗೆಲ್ಲ ತುಂಬಾ ವಂಚನೆ ಮಾಡ್ತಾ ಇದಾರೆ. ಇದೇ ರೀತಿ ಇದೇ ವಿಚಾರವಾಗಿ ನಮ್ಗೆ ಲಾಸ್ಟ್ ವೀಕ್ ನಮ್ಗೊಂದು ಕಂಪ್ಲೇಂಟ್ ಸಹ ಬಂದಿದೆ ನಮ್ಮ ಆಫೀಸ್ಗೆ. ಯಾರೊಬ್ರು ಅಂದ್ರೆ ಶಿವಮೊಗ್ಗದಿಂದ ಒಬ್ಬ ಲೇಡಿ ಬೆಂಗಳೂರಿಗೆ ಬಂದು ಯಾರೊಬ್ರು ಕಾಲ್ ಮಾಡಿ ನಾನು ನಿಮಗೆ ಜಾಬ್ ಕೊಡಿಸ್ತೀನಿ, ಇಲ್ಲ ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡ್ಬಂದು ಅವ್ರನ್ನ ವೇಶ್ಯಾವಾಟಿಕೆಗೆ ತಳ್ಳಿದ್ದಾರೆ. ಅಲ್ಲ, ಇದನ್ನ ಬಹಳ ಈಸಿಯಾಗಿ ಉಪಯೋಗಿಸ್ಕೊಳ್ತಾರೆ. ಧಾರಾವಾಹಿಯಲ್ಲೋ, ಟಿವಿಯಲ್ಲೋ, ಬಣ್ಣದ ಲೋಕದಲ್ಲಿ. ಅಂದ್ರೆ ಗೌರಮ್ಮ ಅವರೇ, ನಾನು ನಿಮ್ಮನ್ನು ಕೇಳ್ತೇನೆ, ಸ್ವಲ್ಪ ಮಟ್ಟಿಗೆ ಹೆಣ್ಮಕ್ಳು ಕೂಡ ಇಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಇಂತಹ ಆಡ್ಗಳು ಬಂದು ಅನಾಹುತ ಆಗಿರುವಂತದ್ದು ಕಳೆದ ಹಲವಾರು ವರ್ಷಗಳು ನಾವು ನೋಡ್ತಾ ಇದ್ದೀವಿ. ಆದ್ರೂ ಕೂಡ ಹೆಣ್ಮಕ್ಳು ಯಾಕೆ ಪದೇ ಪದೇ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ? ಯಾಕೆ ಪದೇ ಪದೇ ಮತ್ತೆ ಪುರ ಅಂತ ಮೋಸಕ್ಕೊಳಗಾಗ್ತಾರೆ ಅನ್ಸುತ್ತೆ? ಈ ಬಣ್ಣದ ಲೋಕ ಅಂದ್ರೆ ಅದು ಒಂಥರ ವಿಶೇಷವಾದಂತ ಕಲ್ಪನೆ ಅವರಲ್ಲಿ ಬಂದ್ಬಿಟ್ಟಿರುತ್ತ ಅಂತ ಸರ್ ಹೇಳೋದಂದ್ರೆ, ಮನೇಲಿ ತುಂಬಾ ಬಡವ್ರ ಫ್ಯಾಮಿಲಿ ಇರುತ್ತೆ. ಫ್ಯಾಮಿಲಿ ಹಳ್ಳಿಗಳಲ್ಲಿ ಏನಾಗುತ್ತೆ ಅಂತ, ಈಗ ನಮ್ಮ ಕನ್ನಡ ಹುಡುಗಿರು ಒಂದು 10% ಅಷ್ಟೇ ಬಂದಿರ್ಬೋದು. ಈಗ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿ ಎಜುಕೇಶನ್ ಮಾಡಿರ್ತಾರೆ. ಬಟ್ ಅವರಲ್ಲಿ ಫ್ಯಾಮಿಲಿಗಳಲ್ಲಿ ಬರ್ತಾರೆ, ನಾನು ಬೆಂಗಳೂರಿಗೆ ಹೋಗಿ ಒಂದು PG ಸೇರ್ಕೊಂತೀನಿ, ನಾನೊಂದ್ ಒಳ್ಳೆ ಕಾರ್ಯಕ್ರಮಕ್ಕೆ ಹೋಗ್ತೀನಿ, ನಾನು ಸೀರಿಯಲ್ಗೆ ಹೋಗ್ತೀನಿ, ಇಲ್ಲ ಪಿಕ್ಚರ್ ಶೂಟಿಂಗ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಒಂದೇನೋ ಒಂದ್ ಒಳ್ಳೆ ಕೆಲಸ ಕೈ ತುಂಬಾ ಸಂಬಳ ಬರುತ್ತೆ, ನಾನು ಅದಕ್ಕೆ ಹೋಗ್ತೀನಿ ಅಂತ ಹೇಳಿ ಮನೇಲಿ ಒಪ್ಪಿಸ್ ಬರ್ತಾರೆ. ಆ ಒಪ್ಪಿಸ್ ಬರೋವರೆಗೂ ಅಷ್ಟೇ ಅವರು ಮಕ್ಳುಗಳು ಅಪ್ಪ ಅಮ್ಮನ್ಗೆ ಒಳ್ಳೆ ಮಕ್ಳಾಗಿರ್ತಾರೆ ಅಷ್ಟೇ. ಬೆಂಗಳೂರು ಕಾಲಿಕ್ತಾ ಇದ್ದಂಗೆನೆ ಅವ್ರಿಗೆ ಈಗ ಸಾರ್ ಹೇಳ್ದಂಗೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಒಂದು ಎಲ್ಲಾ ಮರಗಳಲ್ಲಿ ನೋಡಿ ಎಲ್ಲಾ ಬರೀ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾರೆ. ಯಾವ್ದೇ ಒಂದ್ ಮರ ಆಗಿರ್ಲಿ, ಬಸ್ ಸ್ಟಾಪ್ ಆಗಿರ್ಲಿ, ಅಲ್ಲಿ ಪೇಪರ್ನೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರ್ತಾರೆ. ಅದ್ರಲ್ಲಿ ಫೋನ್ ಮಾಡ್ಕೊಂಡು ಸಾರ್ ಹೇಳ್ದಂಗೆ ಇಂಥ ಕಡೆ ಕೆಲಸ ಇದೆ, ಕೈ ತುಂಬಾ ಸಂಬಳ 15,000 20,000 ಸ್ಯಾಲರಿ ಸಿಗುತ್ತೆ, ನಿಮ್ಗೆ ಊಟಕ್ಕೆ ವ್ಯವಸ್ಥೆ ಮಾಡ್ತೀವಿ, PG ಇದೆ, ಏನು ತೊಂದ್ರೆ ಇಲ್ಲ, ನೀವು ಒಂದು ಕೆಲ್ಸಕ್ಕೆ ಹೋದ್ರೆ 10,000 ರೂಪಾಯಿ ಸಂಬಳ ಸಿಗುತ್ತೆ, ನೀವು ಅದಕ್ಕೆಲ್ಲ ಹೋಗಕ್ ಅವಕಾಶ ಮಾಡ್ಕೊಡ್ಬೇಡಿ, ಕೆಲ್ಸಕ್ಕೆ ಸೇರಿಸ್ತೀವಿ ಅಂದಾಗ ಸ್ಟಾರ್ಟಿಂಗ್ ಒಂದ್ ಒಳ್ಳೆ ಕೆಲ್ಸಕ್ಕೆ ಬಳಸ್ಕೊಂತಾರೆ ಹೆಣ್ಮಕ್ಳುಗಳನ್ನ. ನಮಗ್ ಗೊತ್ತಿರೋ ತರ ಒಂದ್ ಒಳ್ಳೆ ಕೆಲ್ಸಕ್ಕೆ ಬಳಸ್ಕೊಂತಾರೆ. ಬಳಸ್ಕೊಂಡವ್ರಿಗೆ ನಾವು ಒಂದು PG ನಲ್ಲಿ ಒಳ್ಳೆ ಊಟ ಆಗಿರ್ಬೋದು, ಅವ್ರು ಇರೋದಕ್ಕೆ ಒಂದು ಸೌಕರ್ಯ ಚೆನ್ನಾಗಿ ಬಹಳ ಚೆನ್ನಾಗಿ ಕೊಡ್ತಾರೆ. ಆ ಬಹಳ ಚೆನ್ನಾಗಿ ಕೊಟ್ಟಾಗ ಅಲ್ಲಿ ಫ್ಯಾಮಿಲಿಗಳಿಗೆ ಅವ್ರ ಇನ್ಫಾರ್ಮೇಶನ್ ಕೊಡೋದು, ಹುಡುಗಿರು ನನ್ನ ತಿಳಿದಿರೋ ಮಟ್ಟಿಗೆ ಅವರು ಹೇಳೋದು, ನಾನ್ ತುಂಬಾ ಚೆನ್ನಾಗಿದ್ದೀನಿ, ಒಳ್ಳೆ ಸ್ಯಾಲ್ರಿ ಬರ್ತಾ ಇದೆ, ಒಳ್ಳೆ ಕಾಂಟ್ಯಾಕ್ಟ್ ಸಿಕ್ಕಿದೆ, ನೀವ್ ನಮ್ ಬಗ್ಗೆ ಚಿಂತೆ ಮಾಡ್ಬೇಡಿ ಅಂತ ಅಪ್ಪ ಅಮ್ಮನ ಸಮಾಧಾನ ಹೇಳ್ತಾರೆ. ಬಟ್ 2ನೇ ತಿಂಗಳು 3ನೇ ತಿಂಗಳಿಗೆ ಹೋಗ್ತಾ ಇದಾಗ್ಲೇ ಇವ್ರನ್ನ ಇನ್ನೊಂದ್ ಕಡೆ ಕಾಂಟ್ಯಾಕ್ಟ್ ಸಿಕ್ಕಿದೆ, ಫಿಲಿಮ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಇದೆ, ಒಂದು ಪ್ರಾಕ್ಟೀಸ್ ಇದೆ, ಅಥವಾ ಒಂದು ಯಾವ್ದೋ ಒಂದೇನೋ ಸೌ ನಡೀತದೆ ಅಲ್ಲಿ. ಒಂದು ಮನೆಯಲ್ಲಿರ್ತಕ್ಕಂಥ ಬಡತನ ಅಥವಾ ಜೀವನದ ಅನಿವಾರ್ಯತೆಯನ್ನ ಕೆಲವೊಮ್ಮೆ ಗೊತ್ತಿದ್ದು ಕೂಡ ಹೆಣ್ಮಕ್ಳು ಬಿದ್ದು ಬಿಡ್ತಾರೇನೋ. ಸೊ ನನ್ನ ಫ್ಯೂಚರ್ ಹೀಗೆ ಇದೆ, ನನ್ನ ಮನೇಲಿರುವಂತ ಕಷ್ಟ, ತಂಗಿನ ಓದಿಸ್ಬೇಕು, ತಮ್ಮನ ಓದಿಸ್ಬೇಕು, ನನ್ನ ಲೈಫ್ ಹೀಗಾಯ್ತು, ನಾನ್ ಮನೇಲಿ ದೊಡ್ಡವಳು, ಅಪ್ಪಂಗ್ ಹುಷಾರಿಲ್ಲ, ಅಮ್ಮಂಗ್ ಹೆಲ್ತ್ ಸರಿ ಇಲ್ಲ, ಅಥವಾ ಬಡತನ ಇದೆ ಅಂದ್ರೆ ಕೆಲವೊಮ್ಮೆ ಗೊತ್ತಿದ್ದು ಕೂಡ ನನ್ನ ಫ್ಯೂಚರ್ ಹಿಂಗೆ ಇರುತ್ತೆ, ಅಥವಾ ನನ್ನನ್ನ ಈ ರೀತಿಯಾಗಿ ಅವ್ರು ಮುಂದಿನ ದಿನಗಳಲ್ಲಿ ಉಪಯೋಗಿಸ್ಕೊಳ್ತಾರೆ ಅಂತ ಗೊತ್ತಿದ್ದು ಕೆಲವೊಮ್ಮೆ ಹುಡುಗಿಯರು ಬೀಳುವಂತ ಚಾನ್ಸಸ್ ಕೂಡ ಇರ್ಬೋದು. ಆತರ ಹುಡುಗಿರು ಯಾರು ಅಂದ್ರೆ ಸರ್, ಈಗ ಫ್ಯಾಮಿಲಿಲಿ ಅಪ್ಪ ಅಥವಾ ಅಪ್ಪ ಅಮ್ಮ ಇರಲ್ಲ, ಫ್ಯಾಮಿಲಿಲಿ ಹಿಂದೆ ಮುಂದೆ ಯಾರು ಇರಲ್ಲ, ಅವ್ರದೇ ಆದಂತ ಒಂದು ದಾರಿನಲ್ಲಿ ಬರ್ತಾ ಇರ್ತಾರೆ. ಹೇಳೋರ್ ಕೇಳೋರ್ ಯಾರು ಇಲ್ಲ ಅಂದಾಗ ಅವ್ರು ಈ ತರ ದಂಧೆಗೆಲ್ಲ ಕಂಪ್ಲೇಂಟ್ಸ್ ಈ ತರದ ನಮ್ಮ ಸಂಸ್ಥೆಯಲ್ಲಿ ಈ ವರ್ಷದಲ್ಲೇ ಸುಮಾರು ಜನವರಿಂದ ಈಚೆಗೆ ಒಂದು 4 ಕಂಪ್ಲೇಂಟ್ ಬಂದಿದೆ. ಸಾರ್ ಹೇಳ್ದಂಗೆ ಹಾಸನದಿಂದ ಅಥವಾ ಇದರಲ್ಲಿ ಶಿವಮೊಗ್ಗ KR ನಗರದಿಂದ ಬಂದಿದೆ. ನಾವು ಒಂದು PG ನಲ್ಲಿ ಇರಿಸಿ ಅವ್ರ ಫ್ಯಾಮಿಲಿ ಅಲ್ಲೂ ಮದ್ವೆ ಆಗಿರೋ ಹುಡುಗಿ ಅದು
ಓಕೆ. ಮದ್ವೆ ಆಗಿರೋ ಹುಡುಗಿಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ KR ನಗರದಿಂದೆಲ್ಲ ಅವರೆಲ್ಲ ಬೇರೆ ರಾಜ್ಯದವರಾಗಿದ್ರು ಅಥವಾ ಕರ್ನಾಟಕದವ್ರೆ. ಅದ್ರಲ್ಲಿ ಏನೋ ಆಕ್ಚುಲಿ ನಮ್ಮ ಸಂಸ್ಥೆಗೆ ಬಂದು ಯಾರೋ ಒಂದ್ ಕೆಲಸ ಕೊಡಿಸ್ತಾರೆ ಅಂತ ಹೇಳಿ ನಮ್ಮ ಇದಕ್ ಬಂದಾಗ ನಾವು ಅವ್ರನ್ನ ಅವ್ರ ಫ್ಯಾಮಿಲಿಗೆಲ್ಲ ಇನ್ಫಾರ್ಮ್ ಮಾಡಿ ತಿರ್ಗಾ ರಿಟರ್ನ್ ನಾವು ಹುಡುಗಿನ ವಾಪಸ್ ಊರಿಗೆ ಕಳ್ಸೋದಕ್ಕೆ ವ್ಯವಸ್ಥೆ ಮಾಡ್ದೋ. ಭಾಗ್ಯಲಕ್ಷ್ಮಿ ಮುರಳೀಧರ್ ಅವರು ಅರಕೆರೆ ವಾರ್ಡ್ನ ಕಾರ್ಪೊರೇಟರ್ ಜಾಯ್ನ್ ಆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಫಸ್ಟ್ ಕ್ವಶನ್ ಇಷ್ಟೇ ಮೇಡಮ್, ನಾನು ನೀವು ಬರೋದಕ್ಕಿಂತ ಮುಂಚೆ ಮಾತಾಡ್ತಾ ಇದ್ದೆ, ಭಾರತ ದೇಶದ ಒಂದು ಸಂಸ್ಕೃತಿನೇ ಬಹಳ ಶ್ರೇಷ್ಠ ಮಟ್ಟದ ಸಂಸ್ಕೃತಿ. ಕೆಲವೊಂದು ಆಕ್ಟಿವಿಟೀಸ್ಗಳನ್ನ ನಾವಾಗಿ ನೇರವಾಗಿ ಅಪೋಸ್ ಮಾಡ್ತೀವಿ. ಹಾಗಿದ್ದು ಕೂಡ ಈ ಲೈಸೆನ್ಸ್ಗಳು ಹೇಗೆ ಸಿಗುತ್ತೆ ಅವರಿಗೆ? ಸರ್ಕಾರನೇ ಹೇಳ್ಬೇಕು. ಕಾರ್ಪೊರೇಟರ್ ಆಗಿ ಕೂಡ ನಿಮಗೆ ಇದ್ರ ಮಟ್ಟಿಗೆ ಮಾಹಿತಿ ಇರುತ್ತೆ. ಈಗ ನಾವು ಎಣಿಸ್ಕೊಂಡಾಗೆ ಪ್ರತಿಯೊಂದಕ್ಕೂ ಒಂದು ಪ್ರೊಸೀಜರ್ ಇರುತ್ತೆ, ಕಂಡೀಷನ್ಸ್ ಇರುತ್ತೆ. ನಾವು ಇವತ್ತೇ ತೋರಿಸ್ತಾ ಇರುವಂತದ್ದು ಪೊಲೀಸ್ ಸ್ಟೇಷನ್ಗಿಂತ ಬಹಳ ಹತ್ತಿರದಲ್ಲಿರುವಂತದ್ದು. ಈಗ ಕಣ್ಮುಚ್ಕೊಂಡು ನಡೀತಾ ಇರೋದು, ಗೊತ್ತಿದೆಯೋ ಗೊತ್ತಿಲ್ಲ ತರನೇ ಇರ್ತಾರೆ. ಆಚೆಯಿಂದ ಹೆಣ್ಮಕ್ಳು ಬರ್ತಾರೆ, ಅವ್ರ ಕೆಲ್ಸಕ್ಕಂತ ಬರ್ತಾರೆ, ಅವ್ರು ಏನೋ ಕೆಲಸ ಕೊಡ್ತಾರೆ. ಯಾಕಂದ್ರೆ ಬಡತನ ಇರೋರೇ ಬರೋದು, ಯಾರು ಶ್ರೀಮಂತರೆಲ್ಲ ಬಂದ್ರು ಅವ್ರಿಗೆ ಪ್ರೊಟೆಕ್ಷನ್ ಎಲ್ಲ ಇರುತ್ತೆ. ಬಡತನದಲ್ಲಿ ಇಲ್ಲಿ ಬೆಂಗಳೂರಿಗೆ ಅಂತ ಕೆಲ್ಸಕ್ಕೆ ಬರ್ತಾರೆ, ಅವ್ರ ಕೆಲಸ ಕೊಡಿಸ್ತೀರಿ ನಿಮ್ಗೆ ಅಲ್ಲಿ ಇಲ್ಲಿ ಅಂತ ಆಸೆ ತೋರಿಸ್ತಾರೆ. ಅವ್ರು ಬಂದು ಇಲ್ಲಿ ಬೆಂಗಳೂರಲ್ಲಿ ನಾವು ಕೆಲಸ ಸಿಕ್ಕಿದ್ರೆ ಅಪ್ಪ ಅಮ್ಮಗೋ ತಮ್ಮಂದ್ರಿಗೋ ಹೆಲ್ಪ್ ಆಗುತ್ತೆ ಅಂತ ಅವ್ರು ಬಂದು ಇಲ್ಲಿ ಬೆಂಗಳೂರಲ್ಲಿ ಉಳ್ಕೊಳ್ತಾರೆ. ಅವ್ರಿಗೆ ಕೆಲಸ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬೇರೆ ದಾರಿ ಅಡ್ಡದಾರಿ ಇಟ್ಟಾಗ ಆ ಹೆಣ್ಮಕ್ಳುಗಳು ಒಂದು ಮನೆತನ ಸಂಸ್ಕೃತಿಯಲ್ಲಿ ಬಂದಿರೋಂತಾರೆ ಇರ್ತಾರೆ. ಅವರು ಒಂದು ಮರ್ಯಾದೆ ಕಂಜಿನೋ ಇಂಥ ವಿಷಯಗಳೆಲ್ಲ ಎಷ್ಟೋ ವಿಷಯಗಳು ಅವರು ಈಚೆ ಹೇಳಲ್ಲ. ಅಲ್ಲ, ನಾನು ಏನ್ ಹೇಳ್ತಿದ್ರೆ, ಈಗ ಬಾರ್ಗಳಲ್ಲಿ ಲೇಡೀಸ್ ಗಳನ್ನ ಉಪಯೋಗಿಸಿಕೊಳ್ಳುವುದರ ಪರವಾಗಿ ಒಂದು ಸ್ಪಷ್ಟವಾಗಿರ್ತ ಕಾನೂನು ಇರುವಾಗ ಇಂತಹ ಡಾನ್ಸ್ ಬಾರ್ಗಳಿಗೆ ಯಾಕೆ ಇರೋದಿಲ್ಲ ಅಂತೀರಿ? ಯಾಕಂದ್ರೆ ಎಲ್ರು ಯೋಚನೆ ಮಾಡಬೇಕಾಗತ್ತೆ, ಅಲ್ಲೊಂದು ಕಾನೂನು ಇಲ್ಲೊಂದು ಕಾನೂನು, ಅಲ್ಲಿ ನಡೆಯುವಂತದ್ದು ಸಿಮಿಲರ್, ಎರಡು ಪ್ಯಾರಲ್ ಆಗಿ ಹೋಗ್ತಾನೆ ಇರುತ್ತೆ. ಡಾನ್ಸ್ ಅಂತ ಹುಡುಗಿಯರು ಎಣಿಸ್ಕೊಂಡಿರ್ತಾರೆ, ಕೈ ತುಂಬಾ ದುಡ್ಡು ಸಿಗುತ್ತೆ ಅಂತ ಎಣಿಸ್ಕೊಂಡಿರ್ತಾರೆ. ಆದ್ರೆ ಅದಕ್ಕಿಂತ ಮುಂದಾಗುವಂತದ್ದು ಎಲ್ಲವೂ ಕೂಡ ಅಕ್ರಮವಾಗಿರುತ್ತೆ, ಕೆಟ್ಟದ್ದಾಗಿರುತ್ತೆ, ಅಮಾನವೀಯ ಆಗಿರುತ್ತೆ. ಆದ್ರೆ ಹೆಸರು ಹಾಳಾಗುವಂಥದ್ದು ಬರ್ತಾ ಬರ್ತಾ ಕರ್ನಾಟಕದ್ದು ಬೆಂಗಳೂರು. ಆಕ್ಚುಲಿ ನಾನು ಹೇಳೋದು ಅಂದ್ರೆ ಬೇರೆ ಕಡೆಯಿಂದ ಬರೋಂಥದ್ದೇ ಇಲ್ಲಿ ಜಾಸ್ತಿ ನಡೀತಾ ಇರೋದು. ನಮ್ಮ ಹೆಣ್ಮಕ್ಳಿಗಾಗ್ಲಿ ನಮ್ಮ ಕನ್ನಡದ ಜನತೆ ಆಗ್ಲಿ ಆತರ ಯಾರು ಈ ತರ ಮುಂದೆ ಬರಲ್ಲ. ಬೇರೆ ಕಡೆಯಿಂದ ಬಂದಿರ್ತಾರಲ್ಲ ಅವರಿಂದನೇ ನಮ್ಗೆ ಈ ತರ ಆಗ್ತಾ ಇರೋದು. ಅವ್ರು ಇಲ್ಲಿಂದ ಬರ್ತಾರೆ, ಏನು ನಮಗೂ ಗೊತ್ತಿರಲ್ಲ ವಿಷಯಗಳೆಲ್ಲ. ಅವ್ರು ಬಂದು ಉಳ್ಕೊಳ್ತಾರೆ, ಅವ್ರನ್ನ ಒಂದು ಗ್ರೂಪ್ ಆಗಿ ಕರ್ಕೊಂಡ್ ಬರ್ತಾರೆ ಮನೆಗಳಿಗೆ. ಮನೆಯಿಂದ ಮತ್ತೆ ಅವ್ರನ್ನ ಸಾಯಂಕಾಲ ಆಯ್ತು ಅಂದ್ರೆ ಅವ್ರು ರೆಡಿ ಮಾಡ್ಬಿಟ್ಟು ಅವ್ರನ್ನ ಕರ್ಕೊಂಡ್ ಹೋಗ್ತಾರೆ. ಅವ್ರನ್ನ ಕರ್ಕೊಂಡೋಗಿ ನಾನ್ ನೋಡಿದೀನಿ, ನಮ್ಮ ಏರಿಯಾದಲ್ಲೇ ಇತ್ತು ಅದು. ಕರ್ಕೊಂಡ್ ಹೋಗ್ತಾರೆ, ಕರ್ಕೊಂಡೋಗಿ ಅವ್ರನ್ನ ಇಷ್ಟು ಟೈಮಿಂಗ್ಸ್ ಅಂತ ಇರ್ತದೆ, ಅವ್ರನ್ನಲ್ಲಿ ಕರ್ಕೊಂಡ್ಬಂದು ಮತ್ತೆ ಮನೆಗೆ ಕರ್ಕೊಂಡ್ಬಂದು ವಾಪಸ್ ಬಿಡ್ತಾರೆ. ಸುತ್ತಮುತ್ತ ಬೇಕಾದಂತ ಸಂಬಂಧಪಟ್ಟಂತ ಬಾಡಿ ಗಾರ್ಡ್ಸ್ ಗಳು ಕೂಡ ಇರ್ತಾರೆ. ಹೌದೌದು ಇರ್ತಾರೆ. ಅವ್ರಿಗೆ ಗಾಡಿಗಳಿರುತ್ತೆ, ಅವ್ರಿಗೆ ಹಿಂದೆ ಫಾಲೋ ಮಾಡಕ್ ಒಬ್ರು ಇರ್ತಾರೆ, ಎಲ್ಲ ಇರ್ತಾರೆ. ಅವ್ರ ಮನೆ ಕೊಡ್ತಾರೆ, ಅವ್ರ ಮನೆಗೂ ಸುತ್ತೂನು ಬಾಡಿ ಗಾರ್ಡ್ಸ್ ಹಾಕಿರ್ತಾರೆ. ಶ್ರೀನಿವಾಸ್ ಅವರೇ, ಒಂದು ನೆಟ್ವರ್ಕ್ ಅಲ್ವಾ ಇದೆಲ್ಲ, ಹೇಗೆ ಡೆವಲಪ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಿರ್ತಾರೆ ಸರ್? ಇದು ನೆಟ್ವರ್ಕ್ ತುಂಬಾ ಬೃಹತ್ತಾಕಾರವಾಗಿ ಬೆಳ್ಕೊಂಡಿದೆ. ಯಾವ ತರ ಅಂತಂದ್ರೆ ಎಸ್ಪೆಷಲಿ ನಮ್ ಬೆಂಗಳೂರಲ್ಲೇ ಇದು ಜಾಸ್ತಿ ನಡೀತಾ ಇರೋದು. ಯಾಕೆಂದ್ರೆ ನಮ್ಮ ಬೆಂಗಳೂರಿಗೆ ಪ್ರತಿಯೊಬ್ಬರನ್ನು ಕೈ ಬಿಸಿ ಕರೆಯುತ್ತೆ. ನಾವ್ ನಿಮ್ಗೆ ಕೆಲಸ ಕೊಡ್ತೀವಿ, ಏನೇ ಕೆಲಸ ಮಾಡಿದ್ರು ಬೆಂಗಳೂರು ಸೇಫ್. ಜನ ತಿಳ್ಕೊಂಡಿರೋದು ಔಟ್ ಸ್ಟೇಷನ್ ಅವರು ಔಟರ್ಸ್ ಬೆಂಗಳೂರು ಸೇಫ್, ನಾನು ಏನೇ ಮಾಡಿದ್ರು ಜಯಿಸ್ಕೊಂಡ್ ಬರ್ಬೋದು ಅಂತ ಫಸ್ಟ್ ಅದನ್ನ ಮೈಂಡಲ್ಲಿ ಇಟ್ಕೊಂಡಿದ್ದಾರೆ. ನೋಡಿ, ಇವಾಗ ಈ ಮಾರ್ತಳ್ಳಿ ಮತ್ತೆ ಆ ಕಡೆ ಸುತ್ತಮುತ್ತ ಸರೌಂಡಿಂಗ್ ಅಲ್ಲಿ ಬರೀ ಲೇಡೀಸ್ಗಳು ನಾರ್ತ್ ಕೆನಡಿಯನ್ನು ನಾರ್ತ್ ಕರ್ನಾಟಕದವರೇ ಜಾಸ್ತಿ. ನಮ್ಮ ಬೆಂಗಳೂರಿನವ್ರು ಯಾರು ಇಲ್ಲ ಅಲ್ಲಿ. ಉತ್ತರ ಭಾರತದಿಂದ ಜಾಸ್ತಿ ಜನ ಮಹಿಳೆಯರು ಬಂದಿರುವಂತವ್ರು ಎಲ್ಲ PG ನಲ್ಲಿ ವಾಸ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವ್ರಿಗೆ ಏನಾಗಿದೆ ಅಂದ್ರೆ ಅಲ್ಲಿ ಕೆಲಸ ಮಾಡ್ಕೊಂಡು ಸ್ಟ್ರೆಸ್ ಮಾಡ್ಬೇಕು ಅವರು, ಅಷ್ಟು ಅವ್ರಿಗೆ ಕಂಫರ್ಟಬಲ್ ಅನ್ಸೋದಿಲ್ಲ ಕೆಲಸ. ಅದು ಏನಪ್ಪ ಬೆಳಗ್ಗೆ 9 ಗಂಟೆ ಕ್ಯಾಬ್ ಬರುತ್ತೆ, ಕರ್ಕೊಂಡು ಹೋಗುತ್ತೆ, ಅಲ್ಲಿ ಕೆಲಸ ಮಾಡಿ ತಿರ್ಗಾ ಸಂಜೆ 9 o'clock ನಾನು ಬರ್ಬೇಕು, ನಂಗೆ ತುಂಬಾ ಸ್ಟ್ರೆಸ್ ಆಗ್ತಾ ಇದೆ, ಈ ಕೆಲಸ ನಂಗೆ ಸೆಟ್ ಆಗಲ್ಲ ಅಂದಾಗ ಏನಾಗುತ್ತೆ, ಈ ಅಕ್ಕಪಕ್ಕ ಇರ್ತಾರೆ ನೋಡಿ ಲೇಡೀಸ್ಗಳು, ಇವರು ಲಿಂಕ್ಸ್ ಕೊಡ್ತಾರೆ. ಯಾಕೆ ಇಷ್ಟೊಂದು ಕಷ್ಟ ಬಿದ್ದು ನೀವು ಕೆಲಸ ಮಾಡ್ತೀರಾ, ನಾನೊಂದು ರೂಟ್ ತೋರಿಸ್ತೀನಿ, ಆ ರೂಟಲ್ಲಿ ಹೋಗಿ ಆರಾಮಕ್ಕೆ ಚೆನ್ನಾಗಿರಿ ಅಂತ ಹೇಳಿ ಹಾಗೆ ಅಂತ ಏನು ಆಶ್ವಾಸನೆ ಕೊಡ್ತಾರೆ. ಬಟ್ ಇವತ್ತು ವೇಶ್ಯಾವಾಟಿಗೆ ಹೋಗ್ತಾ ಇರೋದು ನಮ್ಮ ಭಾರತೀಯರ ಸಂಸ್ಕೃತಿಯರ ಮಹಿಳೆಯರು ಯಾರು ಕಂಡು ಬಂದಿಲ್ಲ. ಎಲ್ಲ ನಾರ್ತ್ ಕೆನಡಾ ಅವರೇ ಜಾಸ್ತಿ ಆಗಿದ್ದಾರೆ. ಬಟ್ ಏನಾಗಿದೆ ಅಂದ್ರೆ ಸರ್, ಅವ್ರು ಮಾತಾಡೋ ಭಾಷೆ ಫಸ್ಟ್ ಇಲ್ಲಿ ನಮ್ ಜನತೆ ಗೊತ್ತಾಗ್ತಿಲ್ಲ. ಸೊ ಅವ್ರು ಏನೋ ಮಾಡ್ತಾರೆ, ಏನೋ ಕೆಲ್ಸಕ್ಕೆ ಹೋಗ್ತಾರೆ, ಎಲ್ಲ ಹೋಗ್ತಾರೆ ಅಂತ. ಇವಾಗ ನೀವ್ ಹೇಳ್ದಂಗೆ ಬಾಡಿ ಗಾರ್ಡ್ಸ್ ಎಲ್ಲ ಇರ್ತಾರೆ, ಮನೆ ಹತ್ರನೇ ವೆಹಿಕಲ್ ಬಂದ್ ಕರ್ಕೊಂಡು ಹೋಗುತ್ತೆ, ಕಾರ್ ಬಂದ್ ಕರ್ಕೊಂಡು ಹೋಗುತ್ತೆ. ಬಟ್ ಅಕ್ಕಪಕ್ಕದವ್ರ ಮನೆಯವ್ರಿಗೆ ಏನು ಗೊತ್ತಾಗಲ್ಲ. ಇದು ಏನೋ ಕೆಲ್ಸಕ್ಕೆ ಹೋಗ್ತಾರೆ, ಯಾರೋ ಫ್ರೆಂಡ್ಸ್ ಇರ್ಬೋದು, ನೈಟ್ ಶಿಫ್ಟ್.
ಬಟ್ ಆ ನೈಟ್ ಶಿಫ್ಟ್ ಇಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳು, ದೊಡ್ಡ ದೊಡ್ಡ ಬಾರ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ನಡೀತಾ ಇದೆ ಅಂತ ಇದುವರೆಗೂ ನಮ್ಮ ಕನ್ನಡದವರಿಗೆ ಖಂಡಿತವಾಗ್ಲೂ ಗೊತ್ತಿಲ್ಲ, ಮಹಿಳೆಯರಿಗೆ. ಅದು ಟಿವಿ ನೋಡಿದಾಗಲೇ ಗೊತ್ತಾಗೋದು. ಓಕೆ ಶ್ರೀನಿವಾಸ್ ಸರ್, ನಿಮ್ಮೆಲ್ಲರ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಈಗ ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಚರ್ಚೆ ಮತ್ತೆ ಮುಂದುವರಿಸ್ತೀವಿ. ಬ್ರೇಕ್ ಆದ್ಮೇಲೆ ವಿಶೇಷ ಚರ್ಚೆಯನ್ನು ನಾನು ಮುಂದುವರಿಸ್ತಾ ಇದ್ದೀನಿ. ನಾನು ಆವಾಗಲೇ ಮಾತಾಡ್ತಿದ್ದೆ, ಹಾಗೆ ಗೆಸ್ಟ್ಗಳು ಕೂಡ ಹೇಳ್ತಾ ಇದ್ರು, ಬಹುಶಃ ಆ ಹೆಣ್ಣು ಮಕ್ಕಳ ಅಸಹಾಯಕತೆ, ಅವರಿಗೆ ಕೆಲಸದ ಅನಿವಾರ್ಯತೆ ಇರುತ್ತೆ, ಮನೆಯಲ್ಲಿ ಬಡತನ ಇದ್ದಿರಬಹುದು, ಮತ್ತೊಂದು ಮಗದ ಸಮಸ್ಯೆ ಇದ್ದಿರಬಹುದು. ಆದ್ರೆ ಆ ಅನಿವಾರ್ಯತೆಯನ್ನ ಇಲ್ಲಿನ ಜನರು ಅವರ ಮುಗ್ಧತೆಯನ್ನ ಉಪಯೋಗಿಸಿಕೊಂಡು ಅವರನ್ನ ಇಂಥ ಒಂದು ಪಾಪದ ಕೆಲಸಕ್ಕೆ ನೂಗ್ತಾರೆ ಅಂತ. ಆದ್ರೆ ಆ ಹೆಣ್ಮಕ್ಳು ಕೂಡ ಆರಂಭದಲ್ಲಿ ಆಮಿಷಕ್ಕೊಳಗಾಗಿ ಬಂದಿದ್ರು ಕೂಡ, ನಾನು ಯಾವುದೋ ಒಂದು ಕ್ಲಬ್ನಲ್ಲೋ ಪಬ್ನಲ್ಲೋ ಡ್ಯಾನ್ಸ್ ಮಾಡ್ತೀನಿ ಅಂತ ಬಂದಿರಬಹುದು. ಅದಾದ ಮೇಲೆ ಆಗುವಂತೆ ಬೆಳವಣಿಗೆ, ಡ್ಯಾನ್ಸ್ ಮಾಡ್ತಾರೆ, ಒಂದಿಷ್ಟು ದಿನ ಡ್ಯಾನ್ಸ್ ಮಾಡ್ತಾರೆ, ಒಂದಿಷ್ಟು ಕೈಗೆ ಹಣ ಸಿಗುತ್ತೆ, ಒಂದಿಷ್ಟು ಜನ ಮೋಜು ಮಸ್ತಿ ಮಾಡಬಹುದು. ಬಟ್ ಅದಾದ ನಂತರ ಏನೇ ಡೆವಲಪ್ಮೆಂಟ್ ಆಗುತ್ತೆ, ಅವರನ್ನ ಬ್ಲ್ಯಾಕ್ ಮೇಲ್ಗೆ ಒಳಪಡಿಸಲಾಗುತ್ತೆ, ಕೆಲವೊಮ್ಮೆ ಚಿತ್ರಹಿಂಸೆ ಕೊಡಲಾಗುತ್ತೆ, ಆ ಮೂಲಕ ಅವರನ್ನ ಈ ಒಂದು ವಿಷ ವರ್ತುಲಕ್ಕೆ ಅವರನ್ನ ನೂಕಲಾಗುತ್ತೆ. ಇಂಥ ಅದೆಷ್ಟೋ ಪಬ್ಗಳು, ಕ್ಲಬ್ಗಳಂತ ಹೇಳ್ಕೊಂಡಂತವರು ಅಥವಾ ದೊಡ್ಡ ದೊಡ್ಡ ರೀತಿಯಲ್ಲಿ ರೆಸಾರ್ಟ್ಗಳಂತ ಹೇಳ್ಕೊಂಡವರು ಕೂಡ ಇಂತಹ ಕೆಲಸಗಳನ್ನ ಕಾನೂನು ಪೊಲೀಸರ ಯಾವುದೇ ಹೆದರಿಕೆ ಇಲ್ಲದೆ ಮಾಡ್ತಾ ಇರುವಂತದ್ದನ್ನ ಅನೇಕ ಹಂತದಲ್ಲಿ ಮಾಧ್ಯಮಗಳು ಕೂಡ ಬಿತ್ತರಿಸಿರು. ತಾವು ನೋಡ್ತಾ ಇದ್ದೀರಿ. ಇವತ್ತು ದಾಳಿ ಆಗತ್ತೆ, ಮುಚ್ಚಲ್ಪಡುತ್ತೆ, 50 ಜನ ಹುಡುಗಿಯರನ್ನು 100 ಜನ ಹುಡುಗಿಯರನ್ನು ರಕ್ಷಣೆ ಮಾಡಲಾಗುತ್ತೆ, ಕಾನೂನು ಕ್ರಮವನ್ನ ಜರುಗಿಸಲಾಗುತ್ತೆ ಅಂತ ಹೇಳಿ ಬೀಗ ಜಡಿತಾರೆ. ವಿದಿನ್ ಎ ವೀಕ್ ಮತ್ತೆ ಪುನಃ ಅದಕ್ಕಿಂತ ವಿಜೃಂಭಣೆಯಾಗಿ ಆ ಪಬ್ಗಳು ರೀಲಾಂಚ್ ಆಗ್ತವೆ, ರೀಓಪನ್ ಆಗ್ತವೆ. ಇವುಗಳೆಲ್ಲ ಹೇಗೆ ಸಾಧ್ಯ ಆಗಿದ್ರೆ, ಕಾನೂನಿನ ಚೌಕಟ್ಟಿನಲ್ಲಿ ಇಂಥ ಒಂದು ದೊಡ್ಡ ಅಪರಾಧಕ್ಕಾಗಿದ್ರೆ ಇಷ್ಟೇನ ಶಿಕ್ಷೆ ಇರುವಂತಹದ್ದು ಅಥವಾ ಇಷ್ಟೇನ ಅವಕಾಶ ಇರುವಂತಹದ್ದು, ಈ ಎಲ್ಲ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಏನೇ ಅವಘಡ ಸಂಭವಿಸಿದಾಗ, ಯಾವುದೇ ರೀತಿಯ ಒಂದು ಹೀನ ಕೃತ್ಯ ಸಂಭವಿಸಿದಾಗ ನಾವು ನಮ್ಮ ರಾಜಧಾನಿಯನ್ನ ಬ್ಲೇಮ್ ಮಾಡ್ತೀವಿ. ರಾಜಧಾನಿ ರಾಜ್ಯಕ್ಕೆ ಮಾದರಿಯಾಗಿರಬೇಕು. ಆದ್ರೆ ಅಂತಹ ರಾಜಧಾನಿಯಲ್ಲೇ ಇಂತಹ ಕೃತ್ಯಗಳು ನಡೆದಾಗ ಹೇಗೆ ಸ್ವಸ್ಥವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡುವುದಕ್ಕೆ ಸಾಧ್ಯವಾಗುತ್ತೆ? ನಾವು ಮುಂದಿನ ಜನರೇಷನ್ಗೆ ಏನು ಕೊಡ್ತೀವಿ ಅನ್ನುವಂಥದ್ದು ಕೂಡ ದೊಡ್ಡ ಪ್ರಶ್ನೆ ಆಗ್ತಾ ಹೋಗುತ್ತೆ. ಮೇಡಮ್, ಆಗ ಮಾತಾಡ್ತಾ ತಾವು ಹೇಳ್ತಾ ಇದ್ರಿ. ಓಕೆ, ಇದಕ್ಕಿಂತ ಮುಂಚೆ ನಾನು ಚರ್ಚೆಯನ್ನು ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಮ್ಮ ರಿಪೋರ್ಟರ್ ಅಶ್ವಥ್ ಇದೀಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಅಶ್ವಥ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಏನಾಗಬೇಕು ಅದನ್ನ ಎಷ್ಟೊತ್ತಿಗೆ ಯಾರು ತೆಗೆದುಕೊಳ್ತಾರೋ ನಮ್ಗೆ ಗೊತ್ತಿಲ್ಲ. ಒಂದು ಮಾಧ್ಯಮವಾಗಿ ಇಂತಹ ಸುದ್ದಿಯನ್ನ ಜನಸಾಮಾನ್ಯರಿಗೆ ಮುಟ್ಟಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ನಿರಂತರ 2 ದಿನಗಳಿಂದ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ ಅಥವಾ ಸಂಘಟನೆಗಳು ಯಾರಾದ್ರೂ ಎಚ್ಚೆತ್ತುಕೊಂಡಿದ್ದಾರಾ? ನಿಮ್ಮ ಗಮನಕ್ಕೆ ಏನಾದರೂ ತಂದಿದ್ದಾರಾ? ಈ ತರದ ಅದೆಷ್ಟು ಅಡ್ಡೆಗಳು ಇವೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ನಿಮ್ಮ ಹತ್ರ ಮಾಹಿತಿ ಸಿಕ್ಕಿದೆ ಅಶ್ವಥ್? ಖಂಡಿತ ವಸಂತ್, ನಾವು ಕಳೆದ 2 ದಿನಗಳಿಂದಲೂ ಕೂಡ ಏನು ಕೋರಮಂಗಲದಲ್ಲಿರುವಂತಹ ಒಂದು 99 ಕ್ಲಬ್, ಈ ಒಂದು ಕ್ಲಬ್ ಮೇಲೆ ಒಂದು ಸ್ಟಿಂಗ್ ಆಪರೇಷನ್ ಮಾಡಿದ್ದು. ಅಂದ್ರೆ ಈ ಕ್ಲಬ್ ಅಲ್ಲಿ ಯಾವ್ಯಾವ ರೀತಿ ಅನೈತಿಕ ಚಟುವಟಿಕೆ ನಡೆದಿದೆ, ಏನು ಕ್ಲಬ್ ಹೆಸರಲ್ಲಿ ಯಾವ ರೀತಿ ಯುವತಿಯರನ್ನ ಇಟ್ಕೊಂಡು ಏನೆಲ್ಲ ದಂಧೆಗಳನ್ನ ಮಾಡ್ತಾ ಇದ್ರು ಅನ್ನೋ ಒಂದು ಕಳೆದ 2 ದಿನಗಳಿಂದ ಒಂದು ಸವಿಸ್ತಾರವಾಗಿ ಒಂದು ವರದಿನ ಮಾಡಿದ್ದು. ಆದ್ರೆ ಇಲ್ಲಿವರೆಗೂ ಕೂಡ ಒಬ್ಬ ಅಧಿಕಾರಿ ಕೂಡ, ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಕೂಡ ಯಾರೂ ಬಂದಿಲ್ಲ. ಆದ್ರೆ ಈಗಷ್ಟೇ ಕೆಲವೇ ಕ್ಷಣಗಳಲ್ಲಿ ಒಂದು 5 ನಿಮಿಷ ಹಿಂದೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ 2 ಪೊಲೀಸ್ ಅಧಿಕಾರಿಗಳು ಬಂದಿದ್ರು. ಆದ್ರೆ ಅವರು ಕೇವಲ ಅಂದ್ರೆ ಪ್ರತಿದಿನ ಅವರು ಈವ್ನಿಂಗ್ ಬಂದು ಚೆಕ್ ಮಾಡೋ ಒಂದು ಸಾಧ್ಯತೆ ಇರುತ್ತೆ ಅನ್ಸುತ್ತೆ. ಮೋಸ್ಟ್ಲಿ ಆ ಒಂದು ಕಾರಣಕ್ಕೋಸ್ಕರ ಇವಾಗ ಜಸ್ಟ್ ಒಂದು 5 ನಿಮಿಷಗಳ ಹಿಂದೆ ಅಷ್ಟೇ ಅವರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಗೆ 2 ಪೊಲೀಸ್ ಅಧಿಕಾರಿಗಳು ಬಿಟ್ರೆ, ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಅಂದ್ರೆ ಈ ಒಂದು ಪಬ್ ಏನಿದೆ ಕೇವಲ ಒಂದು 50 ಮೀಟರ್ ದೂರದಲ್ಲಿ ಮಾತ್ರ ಇದೆ ಕೋರಮಂಗಲ ಸ್ಟೇಷನ್ಗೆ. ಸೊ ಕೋರಮಂಗಲ ಸ್ಟೇಷನ್ ಪೊಲೀಸ್ ಅಧಿಕಾರಿಗಳಾಗ್ಲಿ ಅಥವಾ ಸಂಬಂಧಪಟ್ಟಂತಹ ಮೇಲಧಿಕಾರಿಗಳಲ್ಲಿ ಯಾರು ಕೂಡ ಇಲ್ಲಿವರೆಗೂ ಒಬ್ಬರು ಕೂಡ ಬಂದು ಒಂದು ಚೆಕ್ ಮಾಡೋದಾಗ್ಲಿ ಅಥವಾ ಏನ್ ನಡೀತಾ ಇದೆ, ಏನಾಗ್ತಿದೆ ಅನ್ನೋದು ಯಾರು ಕೂಡ ಚೆಕ್ ಮಾಡಲಿಲ್ಲ. ಇದಕ್ಕೆ ಈ ಕ್ಲಬ್ 99 ಸಂಬಂಧಪಟ್ಟಂಗೆ ಅವರ ಮಾಲೀಕರ ಬಗ್ಗೆ ಹೇಳಬೇಕು ಅಂತಂದ್ರೆ ಮಹೇಶ್ ಮತ್ತೆ ಉಮೇಶ್ ಅಂತ ಹೇಳ್ಬಿಟ್ಟು 2 ಮಾಲೀಕರು ಈಗಾಗಲೇ ಅವರು ಕೂಡ ಅಬ್ಸ್ಟ್ಯಾಂಡಿಂಗ್ ಆಗಿದ್ದಾರೆ. ಆದ್ರೆ ಇಲ್ಲಿ ಬಂದಿರೋ ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ ನಿಜಕ್ಕೂ ಹೇಳಬೇಕು ಅಂತಂದ್ರೆ ತುಂಬಾ ಅಶ್ಲೀಲವಾಗಿ, ತುಂಬಾ ಅನೈತಿಕವಾಗಿ ಇಲ್ಲಿ ನಡ್ಕೊಂತಾ ಇದಾರಂತೆ. ರಾತ್ರಿ 1 ಗಂಟೆವರೆಗೂ ಕೂಡ ಪಬ್ ಓಪನ್ ಆಗಿರುತ್ತೆ. ಕುಡಿದು ಮತ್ನಲ್ಲಿ ಸಾಕಷ್ಟು ಗಲಾಟೆಗಳು ಕೂಡ ಆಗ್ತದೆ. ಸ್ಥಳೀಯರು ಸಾಕಷ್ಟು ಅದಕ್ಕೆ ಸಂಬಂಧಪಟ್ಟಂಗೆ ದೂರು ಕೂಡ ಕೊಟ್ಟಿರ್ತಾರೆ. ಆದ್ರೆ ಪೊಲೀಸ್ ಅಧಿಕಾರಿಗಳು ಕೇವಲ ಆ ಟೈಮ್ಗೆ ಮಾತ್ರ ಏನು ಸಾರ್ವಜನಿಕರನ್ನ ಒಂದು ಸಮಾಧಾನ ಪಡಿಸೋದಕ್ಕೆ ಮಾತ್ರ ಪ್ರಯತ್ನ ಪಡ್ತಾರೆ. ಅದಾದ ನಂತರ ಪಬ್ ಮಾಲೀಕರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿಬರ್ತದೆ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಈ ಪಬ್ ಹಿಂಭಾಗನೇ ಒಂದು ಚರ್ಚ್ ಇದೆ. ಅದ್ರ ಬಲಭಾಗದಲ್ಲೇ ಒಂದು ಏನು ಪಾಸ್ಪೋರ್ಟ್ ಆಫೀಸ್ ಆಗಿರ್ಬೋದು ಅಥವಾ
ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಮತ್ತೆ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಆಗಿರ್ಬೋದು, ಒಟ್ಟು ಎಲ್ಲ ಮೈನ್ ಬ್ರಾಂಚಸ್ಗಳು ಇಲ್ಲೇ ಇದಾವೆ. ಹಾಗೆ ಇದೊಂದು ಹಾರ್ಟ್ ಆಫ್ ಸಿಟಿಯಲ್ಲಿರುವಂತಹ ಒಂದು ಪಬ್. ನೀವು ನೋಡ್ತಾ ಇರ್ಬೋದು, ನಮ್ಮ ಕ್ಯಾಮ್ರಾಮನ್ ಈಗ ಪ್ಯಾನ್ ಮಾಡಿ ತೋರಿಸ್ತಾರೆ. ಇದೇ ಕ್ಲಬ್. ಈ ಕ್ಲಬ್ ಅಲ್ಲಿ ನಿನ್ನೆಯಿಂದಲೂ ಕೂಡ ನಾವು ಸ್ಟಿಂಗ್ ಮಾಡಿದ್ದು. ಇವತ್ತು ಅಂದ್ರೆ ಕಳೆದ 2 ದಿನಗಳಿಂದ ಕೂಡ ಸ್ಟಿಂಗ್ ಮಾಡಿದ್ದು. ಆದ್ರೆ ನಿನ್ನೆ ನಾವು ಸ್ಟಿಂಗ್ ಮಾಡಿ ಹೋಗಿದ್ರು ಸಹ ಈ ಕ್ಲಬ್ ಓಪನ್ ಆಗಿತ್ತು ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿದೆ. ಪೊಲೀಸ್ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ಕಣ್ಮುಚ್ಚಿ ಕೂತಿದ್ದಾರ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ವಸಂತ್, ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಈ ಕ್ಲಬ್ ಮಾಲೀಕರು ಈಗ ಸದ್ಯಕ್ಕೆ ಅಪ್ಸ್ಕೊಂಡಿದ್ದಾರೆ. ಮತ್ತೆ ಒಂದು ವಿಚಾರ ಇಲ್ಲಿ ಹೇಳಲೇಬೇಕು, ಈ ಕ್ಲಬ್ಗೆ ಹುಡುಗಿಯರನ್ನ ಏನು ಸರಬರಾಜು ಮಾಡ್ತಾ ಇದ್ದಿದ್ದು ಸುನೀತಾ ಅನ್ನೋರು, ಅವರು ಕೂಡ ಈಗಾಗಲೇ ಅಪ್ಸ್ಕಂಡಿಂಗ್ ಆಗಿದ್ದಾರೆ. ಸುನೀತಾ ಅವರ ಬಗ್ಗೆ ಹೇಳಬೇಕು ಅಂತಂದ್ರೆ ನೀವು ನಂಬಲ್ಲ, ಒಂದು ದಿನಕ್ಕೆ ಅವರ ಆದಾಯ 10 ರಿಂದ 15 ಲಕ್ಷ ರೂಪಾಯಿ ಅವ್ರಿಗೆ ಲಾಭ ಸಿಗುತ್ತೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಅವರು ಕೂಡ ಈ ಹಿಂದೆ ಬ್ರಿಗೇಡ್ ರೋಡ್ ಅಲ್ಲಿ ಒಂದು ಪಬ್ ನ ಓಪನ್ ಮಾಡಿದ್ರು. ಅದು ಕ್ಲೋಸ್ ಆದ್ಮೇಲೆ ಇಲ್ಲಿ ಮಹೇಶ್ ಮತ್ತೆ ಉಮೇಶ್ ಎಂಬುವರ ಜೊತೆ ಟೈಅಪ್ ಆಗಿ ಅವರ ಒಂದು ಒಡೆತನದಲ್ಲಿ ಸೇರಿರುವಂತಹ ಒಂದು ಪಬ್ ಅಲ್ಲಿ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸುನೀತಾ ಅವರ ಕೆಲಸ ಅಂತಂದ್ರೆ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಜಿಲ್ಲೆಯಿಂದ ಬಂದಂತಹ ಹುಡುಗಿಯರನ್ನ ಒಂದು ಪಬ್ಗೆ ತಂದು ಬಿಡುವಂತದ್ದು ಒಂದು ಕೆಲಸ. ಇನ್ನೊಂದು ವಿಚಾರ ಹೇಳ್ಬೇಕು ಅಂತಂದ್ರೆ ಈ ಪಬ್ ಅಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಬ್ರು ಹೆಣ್ಣು ಮಕ್ಕಳು ಕೂಡ 20 ರಿಂದ 25 ವರ್ಷ ವಯಸ್ಸಿನ ಯುವತಿಯರು. ಇದು ಯಾಕೆಂತಂದ್ರೆ ನಿಜಕ್ಕೂ ಹೇಳ್ಬೇಕು ಅಂತಂದ್ರೆ ಇದರಂತಹ ಒಂದು ನಾಚಿಕೆಗೇಡಿನ ಕೆಲಸ ಇನ್ಯಾವುದಿಲ್ಲ ಅಂತ ಹೇಳ್ಬೋದು. ಕಾಲೇಜು ಯುವತಿಯರನ್ನ ತಂದು ಇಲ್ಲಿ ಡ್ಯಾನ್ಸ್ ಮಾಡಿಸ್ತಾರೆ ಅಂತಂದ್ರೆ ಇದರಂತಹ ಅಸಹ್ಯ ಕೆಲಸ ಇನ್ಯಾವುದು ಅಂತಲೇ ಹೇಳ್ಬೋದು. ಆದ್ರೆ ಇದಕ್ಕೆ ಪೊಲೀಸ್ ಅಧಿಕಾರಿಗಳು ಸಪೋರ್ಟ್ ಮಾಡ್ತಾ ಇರೋದು ಎಲ್ಲೋ ಒಂದ್ ಕಡೆ ದುರದೃಷ್ಟ ಅಂತಲೇ ಹೇಳ್ಬೋದು. ಈಗ ಏನೋ ನಾವು ನೋಡ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ, ಗೋವಾ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಇಂತಹ ಒಂದು ಸಂಸ್ಕೃತಿ ಇದೆ. ಆದ್ರೆ ಬೆಂಗಳೂರಲ್ಲಿ ಇಂತಹ ಒಂದು ಸಂಸ್ಕೃತಿ ದಿನೇ ದಿನೇ ಹೆಚ್ಚಾಗ್ತಿರೋದು ಸಾರ್ವಜನಿಕರ ವಲಯದಲ್ಲಿ ಒಂದು ಆತಂಕಕ್ಕೆ ಇಡೆ ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು. ಓಕೆ ವಸಂತ್. ಓಕೆ, ಥ್ಯಾಂಕ್ ಯು ಅಶ್ವಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಗೌರಮ್ಮ ಅವರೀಗ ಒಬ್ಬ ಸಂಘಟನೆ, ನಿಮ್ಮ ಮೇಲೆ ಒಂದು ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ಇದೆ. ನೀವು ಕೂಡ ಅದೇ ಸಂಘಟನೆಯವರು. ಕಂಪ್ಲೇಂಟ್ ಬಂದ ತಕ್ಷಣ ಅಥವಾ ಇಂಥದ್ದೊಂದು ಇದೆ ಅಂತ ಗೊತ್ತಾದ ತಕ್ಷಣ, ಅಥವಾ ಒಬ್ಬ ಮಹಿಳೆ ನಿಮ್ಮ ಹತ್ರ ನಾನು ಇಂಥ ಒಂದು ಸರ್ಕಲ್ ಸಿಕ್ಕಾಕೊಂಡು ಬಿಟ್ಟಿದ್ದೀನಿ, ನನ್ನನ್ನು ಕಾಪಾಡಿ ಅಂದ ತಕ್ಷಣ, ಅಥವಾ ಬೇರೆ ಯಾರಾದ್ರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ನೀವು ಫಸ್ಟ್ ಸ್ಟೆಪ್ ಏನ್ ತಗೊಳ್ತೀರಿ? ನಾವು ಫಸ್ಟ್ ಸ್ಟೆಪ್ ತಗೊಳ್ಳೋದು ಈ ತರ ಹಿಂಗಿದೆ ಅಂತ ಹೇಳಿದಾಗ ನಾವು ಮೊದಲನೇ ಸ್ಟೆಪ್ ತಗೊಳ್ಳೋದು ನಾವು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮೇಶನ್ ಕೊಡೋದು. ಈಗ ಅದನ್ನ ಮಹಿಳಾ ಸಂಘದಲ್ಲಿ ಇದ್ದೀವಿ ಅಂದ ತಕ್ಷಣಕ್ಕೆ ನಾವು ಹೋಗಿ ಮಾಡಕ್ಕೋದ್ರೆ ನಿಮ್ಗೇನು ನಾವು ಕಾನೂನು ಏನಾರ ನಿಮ್ಗೆ ಹೇಳಿದ್ಯಾ, ಕಾನೂನು ಕೈಗೆ ತಗೊಳ್ಳಿ ಅಂತ ಹೇಳಿದ್ಯಾ, ನೀವಾಗ ತಗೋತೀರಾ, ನಾವಿಲ್ವಾ ಸ್ಟೇಷನ್ ಅಲ್ಲಿ ಅಂತಾನೆ ಕೇಳೋದು ಅವರು. ನೇರವಾಗಿ ಕೇಳ್ತಾರೆ. ಆ ವಿಷಯದಲ್ಲಿ ನಾವು ಸ್ಟೇಷನ್ಗೆ ಹೋದಾಗ ಈ ತರ ಮ್ಯಾಟರ್ ಇದೆ ಸರ್, ಹಿಂಗ್ ಆಗಿದೆ ಅಂದಾಗ ನೀವೇನು ಅವ್ರಿಗೆ ಊಟ ಕೊಡ್ತೀರಾ, ಬಟ್ಟೆ ಕೊಡ್ತೀರಾ, ಏನೋ ಹೆಣ್ಮಕ್ಳು ಬದಿಕೊಳ್ಳಿ, ನೀವ್ಯಾಕೆ ಅದಕ್ಕೆ ತಲೆ ಹಾಕ್ತೀರಾ, ನಿಮ್ ಕೆಲ್ಸ ನೀವ್ ನೋಡ್ಕೊಳ್ಳಿ, ಅದಕ್ಕೆಲ್ಲ ಯಾಕೆ ಇನ್ವೈಟ್ ಆಗ್ತೀರಾ ನೀವಂತಾನೆ ಹೇಳೋದವ್ರು. ಸುಮಾರು ಕಡೆ ಆತರ ಆಗ್ತಾ ಇದೆ. ಅದ್ರ ಮೇನ್ ಹೇಳ್ಬೇಕಂದ್ರೆ ಈ ಒಂದು ಎಲ್ಲಾ ಬಂದಿರೋ ಹೆಣ್ಮಕ್ಳನ್ನ ಇಲ್ಲಿ ಬಳಸ್ಕೋತಾ ಇದಾರೆ ಅಂದ್ರೆ ಬೇರೆ ದೇಶದವ್ರು ಬಂದು ಬಳಸ್ಕೊಂತ ಇಲ್ಲ. ನಮ್ ಕನ್ನಡ ಜನ ಅದೇ ಪ್ರಶ್ನೆ ಕೇಳಬೇಕು ಅಂತ ಇದ್ ನಾನು. ಬಹುತೇಕ ಕ್ಲಬ್ಗಳ ಮಾಲೀಕರು ಕನ್ನಡಿಗರಾಗಿರ್ತಾರೆ. ರಂಗಸ್ಥಳವನ್ನು ನಾವು ಕೊಟ್ಬಿಟ್ಟಿರ್ತೀವಿ, ಯಾರೋ ಬಂದು ಕುಡ್ಕೊಂಡು ಹೋಗ್ತಾರೆ. ಜೇಬು ತುಂಬೋದು ಇಲ್ಲಾದ್ರೂ ಕೂಡ ಅದ್ರ ಜೊತೆಗೆ ಕೆಟ್ಟ ಹೆಸರು ಬರುವುದು ಕೂಡ ನಮ್ಮ ಬೆಂಗಳೂರಿಗೆ. ಈ ಇಂಥದ್ದು ಪ್ರಕರಣಗಳು ನಿಮ್ಮ ಗಮನಕ್ಕೆ ಬಂದಿರುತ್ತೆ ಅಲ್ವಾ? ಸೊ ಒಬ್ಬ ಕಾರ್ಪೊರೇಟರ್ ಆಗಿ ಅಲ್ವಾ, ಒಬ್ಬ ಜನಸಾಮಾನ್ಯರಾಗಿ ಸೊ ಏನನ್ನ ಮಾಡಬೇಕು ಅಂತೀರಿ ತಾವು? ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಕಾನೂನು ಬಿಡಿ, ಅವ್ರು ಯಾರು ಕೇಳಲ್ಲ, ಒಬ್ಬ ಕಾಮನ್ ಮ್ಯಾನ್ ಆಗಿ ನಾನೇನ್ ಮಾಡ್ಬೋದು ಅಂತ? ಇಲ್ಲ, ಆಕ್ಚುಲಿ ಕಾನೂನು ಕೈಗೆ ತಗೊಳ್ಬೇಕು. ಇದನ್ನ 1 ಗಂಟೆ ತನಕ ಈ ತರ ಪಬ್ಗಳು ಎಲ್ಲ ನಡೆಸೋದು ತಪ್ಪು ಅನ್ಸುತ್ತೆ ನನಗೇನೋ. ಯಾಕಂದ್ರೆ ಎಷ್ಟು ಜನ ಇಲ್ಲಿ ಬೆಂಗಳೂರಲ್ಲಿ ಇರೋರು ಈ ತರ ಪಬ್ಗಳಿಗೆಲ್ಲ ಹೋಗಿ ಹಾಳಾಕುವಂತ ಇದಿದೆ. ಅಲ್ಲ, ಕೇವಲ ಹಾಳಾಗೋದ್ರ ಜೊತೆಗೆ ಮಾದಕ ವಸ್ತುಗಳ ಸಪ್ಲೈ ಕೊಡಲಾಗತ್ತೆ. ಕೆಲವರು ಇನ್ನೂ ಕೂಡ ಅಪ್ರಾಪ್ತ ಬಾಲಕಿಯರನ್ನು ಕೂಡ ಅಲ್ಲಿ ಡಾನ್ಸ್ ಗಳಿಗೆ ಯೂಸ್ ಮಾಡ್ಕೊಳ್ಳಲಾಗತ್ತೆ. ಇದೆಲ್ಲವೂ ಕೂಡ ಬೆಳೀತಾ 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 ಹೋಗ್ತಾ ಇದ್ದಂಗೆ ಆಮೇಲೆ ನಾವು ಹೇಳ್ತೀವಿ ರಾತ್ರಿ 12 ಗಂಟೆಗೆ ಯಾರೋ ಬಂದು ಏನೋ ಮಾಡಿದ್ರು, ಇನ್ನೇನೋ ಘಟನೆ ಆಯ್ತು, ಅವಾಗ ದೊಡ್ಡ ಸುದ್ದಿ ಆಗುತ್ತೆ. ಯಾರು ಏನ್ ಮಾಡ್ಕೊಳ್ತಾ ಇದ್ರಿ, ಸಂಬಂಧಪಟ್ಟ ಇಲಾಖೆ ಏನ್ ಮಾಡ್ತಾ ಇದ್ದ, ಆವಾಗ ಎಚ್ಚೆತ್ತುವುದಕ್ಕಿಂತ ಮುಂಚೆನೆ ಇವಾಗ ಸಿಗುವಂತ ಎಂಜಲ್ ಕಾಸಿಗೆ ಯಾಕೆ ಕೈ ಚಾಚಬೇಕು ಆಗಿದ್ರೆ? ಅವರು ಬರೀ ಡ್ಯಾನ್ಸ್ ಆಡಿಸ್ಬಿಟ್ಟು ಕಳಿಸ್ವಂಗಿದ್ದೀರಾ, ಓಕೆ ಸರ್, ಬರೀ ಡ್ಯಾನ್ಸ್ ಆಡ್ಸಲ್ಲ ಅವರು. ಅದೇ ಚಿಂತೆ ಆಗಿರೋದು. ಪ್ರಶ್ನೆ ಇರುವಂತದ್ದು ಡಾನ್ಸಿನ ನಂತರ ಏನು ನಡೀತದೆ, ನೆಕ್ಸ್ಟ್ ನಂತರ ನಿಮ್ಗೆ ಅವ್ರದ್ದು ಒಂದು ಬ್ಲಾಕ್ ಮೇಲ್ ಮಾಡ್ತಾರೆ ಅವ್ರಿಗೆ. ನೀವ್ ಈ ತರ ನಾವ್ ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ನೀವು ಬೆಂಗಳೂರಲ್ಲಿ ಇರಲ್ಲ, ಹಾಗೆ ಹೀಗೆ ನಿಮ್ಗೇನೋ
ಎದುರಿಸಿ ಬೆದರಿಸಿ ಅವ್ರನ್ನ ಒಂದು ಕೂಡಾಕೋತಾರೆ, ವ್ಯವಸ್ಥೆ ಮಾಡ್ಕೋತಾರೆ. ಆಗ ಅವ್ರ ಕೈ ತುಂಬಾ ಒಂದ್ 50,000 ಲಕ್ಷ ದುಡ್ಡು ತೋರಿಸಿದಾಗ ಅವ್ರನ್ನ ತಗೊಂಡೋಗಿ ತಳ್ದಂಗೆನೆ, ಆಳ್ಬಾಗಿ ತಳ್ದಂಗೆನೆ. ಅದ್ ತಳ್ಳದ್ಮೇಲೆ ಮತ್ತೆ ಎದಳಕ್ ಆಗಲ್ಲ. ಅದಕ್ಕೆ ಸಪೋರ್ಟಿಂಗ್ ಹೇಳ್ಬೇಕಂದ್ರೆ ಸಾರ್ ಹೇಳ್ದಂಗೆ ಡಿಪಾರ್ಟ್ಮೆಂಟ್ ಪಕ್ಕದಲ್ಲೇ ಇದೆ, ಕಣ್ ಮುಚ್ಕೊಂಡ್ ಕೂತಿದಾರ. ಇಂಥದಕ್ಕೆಲ್ಲ ಯಾಕೆ ಅವಕಾಶ ಕೊಡ್ಬೇಕು? ಕೆಟ್ಟ ಹೆಸರು ಬರ್ತಾ ಇರೋದು ಬಾಂಬೆ ಮುಂಬೈ ಅಂತ ಅವಾಗ ಹೇಳ್ತಾ ಇದ್ರು ನಾವು ಚಿಕ್ಕ ಹುಡುಗ್ನಲ್ಲಿ. ಇವಾಗ ಬರ್ತಾ ಇರೋದು ಬೆಂಗಳೂರು ತುಂಬಾ ಕೆಟ್ಟೋಗಿದೆ ಅಂತಾನೆ. ಈ ವಿಷಯದಲ್ಲಿ ತುಂಬಾ ಕೆಟ್ಟೋಗಿದೆ. ಮೇಡಮ್ ನಿಮ್ಮನ್ನೇ ಮತ್ತೆ ಪುನಃ ಕೇಳ್ತಾರೆ, ಒಬ್ಬ ಮಹಿಳೆಯರಿಗೆ ಹೆಂಗ್ ಗೊತ್ತಾಗುತ್ತೆ ಹೊರಗಡೆಯಿಂದ ಬಂದವರಿಗೆ? ಈಗ ಇಲ್ಲಿ ಕೆಲಸ ಅಂತ ತೋರಿಸ್ತಾರೆ, ಅವ್ರಿಗೆ ಭಾಷೆ ಬರೋದಿಲ್ಲ, ನಮ್ಮ ಇಲ್ಲಿ ಈ ನೆಲದ ಕಾನೂನು ಬಗ್ಗೆ ಅರಿವಿರೋದಿಲ್ಲ ಅವರಿಗೆ, ಹೆಂಗ್ ಗೊತ್ತಾಗ್ಬೇಕು ಅಂದ್ರೆ ಎಷ್ಟು ಚುರುಕಾಗಿರ್ಬೇಕು ಅಂತ ನೀವೊಂದು ಆಸ್ ಎ ಮೆಸೇಜ್ ಕೊಡೋದಾದ್ರೆ ಹೊರ ರಾಜ್ಯದಿಂದ ಬರುವಂತ ಮಹಿಳೆಯರಿಗೆ ವಿಶೇಷವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಅವರು ಏನಕ್ ಬರ್ತಾ ಇದೀರಿ, ಫಸ್ಟ್ ನಾವೆಲ್ಲಿ ಉಳ್ಕೊಳ್ತೀರಿ, ಅವರೆಲ್ಲ ಮೆಸೇಜ್ ಅಪ್ಪ ಅಮ್ಮಗೆ ಕೊಟ್ಟಿರ್ಬೇಕು. ನಾವೆಲ್ಲಿ ಉಳ್ಕೊಳ್ತೀರಿ, ಏನಕ್ ಬಂದಿದ್ದೀರಿ ನಾವು ಅಂತ. ಇಲ್ಲಿ ಬಂದ ತಕ್ಷಣ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀರಿ, ಏನ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಿ, ಯಾವ ಜಾಬ್, ಇವಾಗೆಲ್ಲ ಮುಂದುವರೆದಿರೋದ್ರಿಂದ ಅವ್ರು ಬಂದಿಲ್ಲಿ ಹೆಣ್ಮಕ್ಳಿಗೂ ಪ್ರೊಟೆಕ್ಷನ್ ಇದೆ ಇಲ್ಲಿ. ಬಟ್ ಅವ್ರು ಧೈರ್ಯವಾಗಿ ಮುನ್ನುಗ್ಗಿ ಈ ತರ ಎಲ್ಲ ಪೊಲೀಸ್ ಸ್ಟೇಷನ್ಗೆಲ್ಲ ಬಂದು ಹೇಳೋದು, ಕಾನೂನು ಕೈಗೆ ತಗೊಂಡ್ರೆ ಇದೆಲ್ಲ ಆಗುವಂತದ್ದು ಇರಲ್ಲ, ತಡಿಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಶ್ರೀನಿವಾಸ್ ಸರ್, ಈಗ ನಿಮ್ಮ ಗಮನಕ್ಕೆ ಬಂದಾದ್ಮೇಲೆ ನೀವೇನೋ ಕ್ರಮವನ್ನು ತೆಗೆದುಕೊಳ್ತೀರ ಅಂತ ಇಟ್ಕೊಳ್ಳಿ, ಅಥವಾ ಯಾವ್ದಾದ್ರು ಹುಡುಗಿಯನ್ನ ಅಥವಾ ಹುಡುಗಿಯರನ್ನ ಆ ಒಂದು ಸಮಸ್ಯೆಯಿಂದ ಅವ್ರನ್ನ ಪಾರ್ ಮಾಡಿದ್ಮೇಲೆ ಸಂಘಟನೆಯಾಗಿ ನಿಮ್ಮ ಸಪೋರ್ಟ್ ಅವ್ರಿಗೆ ಹೆಂಗಿರುತ್ತೆ? ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರು, ಯಾವುದೇ ಒಂದು ಕಂಪ್ಲೇಂಟ್ ಬಂದಿದ ತಕ್ಷಣನೇ ನಾವು ಅದಕ್ಕೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ಫಸ್ಟ್ ಇನ್ಫಾರ್ಮೇಶನ್ ಕೊಡ್ತೀವಿ. ನಾವು ಸರ್ ಈ ತರ ಹಿಂಗ್ ಮಹಿಳೆಗೆ ತೊಂದರೆ ಆಗಿದೆ, ನೀವು ಅದಕ್ಕೇನು ಯಾವ ರೀತಿ ಕ್ರಮ ಜರುಗಿಸ್ತೀರಾ, ಕರೆಸಿ ಕ್ರಮ ಜರುಗಿಸಿ ಅಂತ ನಾವು ಕೇಳ್ತೀವಿ. ಆ ಕೆಳಮಟ್ಟದಲ್ಲಿರೋ ಅಧಿಕಾರಿಗಳು ಕೆಲಸ ಮಾಡ್ತಾ ಇರ್ತಾರೆ ನೋಡಿ, ಅವರು ಕರೆಕ್ಟ್ ಆಗಿ ಕಾನೂನು ಚೌಕಟ್ಟವಾಗಿ ಆ ಮಹಿಳೆಗೆ ಏನು ತೊಂದರೆ ಆಗಿದೆಯೋ ಆ ಮಹಿಳೆಗೆ ಖಂಡಿತವಾಗಿ ನ್ಯಾಯ ಕೊಡ್ಸಕ್ ರೆಡಿ ಇರ್ತಾರೆ ಸರ್. ಇನ್ನೇನು ಆ ಮೇಲಧಿಕಾರಿಗಳು ಇರ್ತಾರೆ ನೋಡಿ, ಅವರು ಇದನ್ನೆಲ್ಲ ವಿಚಾರಣೆ ಮಾಡಿ ಯಾಕ್ರಿ ಸುಮ್ನೆ ಇದ್ರಲ್ಲೇ ಬಗೆಹರಿಸ್ಕೊಳ್ಳಿ, ಬೇಡ ಮುಂದಕ್ಕೆ ಹೋಗೋದು ಬೇಡ, ಏನೋ ಅವ್ರು ಹೊಟ್ಟೆಪಾಡು ಏನೋ ಕೆಲಸ ಮಾಡ್ತಾ ಇದಾರೆ ಬಿಟ್ಬಿಡಿ ಅಂತ ಈ ತರ ಒಂದು ಪ್ರೆಸರ್ ಹಾಕೊಂಡು ಕೆಳಮಟ್ಟದಲ್ಲಿರೋ ಅಧಿಕಾರಿಗಳಿಗೆ ಪ್ರೆಸರ್ ಹಾಕಿ ಅಲ್ಲೇ ಸ್ಟಾಪ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿರೋದಕ್ಕೆ ಇವತ್ತು ಈ ತರ ಮಹಿಳೆಯರಿಗೆ ಮೋಸ ಮಾಡ್ಕೊಂಡು ಪಾಪ ಅವ್ರಿಗೆ ಕೆಲಸ ಕೊಡಿಸ್ತೀನಿ ಅಂತೇಳಿ ಬೆಂಗಳೂರಿಗೆ ಕರ್ಸ್ಕೊಂಡು ಈ ರೀತಿ ವೇಶ್ಯಾವಾಟಿಗೆ ನುಗ್ತಾ ಇದಾರೆ. ಅಂದ್ರೆ ಖಂಡಿತವಾಗಿ ಇದೆಲ್ಲ ಡಿಪಾರ್ಟ್ಮೆಂಟ್ ಕಣ್ಮುಚ್ಕೊಂಡು ಸುಮ್ನೆ ಕೂತಿದ್ಯಾ? ಇಲ್ಲ, ಖಂಡಿತವಾಗಿ ಇದು ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಇಲಾಖೆಗಾಗಿರ್ಬೋದು, ಆ ಸರ್ಕಲ್ಗಾಗಿರ್ಬೋದು, ಯಾವುದೋ ಒಂದು ಜಂಕ್ಷನ್ ಅಲ್ಲಿ ಅವರಿಗೆಲ್ಲ ಕರೆಕ್ಟ್ ಆಗಿ ಏನ್ ಹೋಗ್ಬೇಕು ಅದು ಹೋಗ್ತಾ ಇದೆ. ಅದಕ್ಕೆ ಇವ್ರು ಯಾರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂತ ಇಲ್ಲ. ಈ ಹಂಗಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬರೋದೇ ಬರೀ ಹಪ್ತ ವಸೂಲಿ ಮಾಡೋದಕ್ಕ ಅಟ್ಲೀಸ್ಟ್ ನೊಂದ ಮಹಿಳೆಯರಿಗಾಗಿರ್ಬೋದು, ಯಾರಿಗೆ ತೊಂದರೆ ಆಗಿರ್ಬೋದು ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಈ ಕಾನೂನು ಗೊತ್ತಾಗುತ್ತೆ. ಆರಾಮಾಗಿ ಬರ್ತಾ ಇರುತ್ತೆ. ಅವರು ಎಲ್ಲ ಒಂದ್ ರೀತಿಯಲ್ಲಿ 10 ಜನರ ಜೊತೆ 11 ಜನ ನನಗೂ ಬರುತ್ತೆ ಬಂದ್ಬಿಡ್ಲಿ. ಯಾಕಂದ್ರೆ ಮೇಲಧಿಕಾರಿಗಳು ಈಗಲ್ಲ ನಾಳೆ ನಾನು ಆಕ್ಷನ್ ತೆಗೆದುಕೊಳ್ತೀನಿ ಅಂದ್ರೂ ಕೂಡ ನಾನು ಒಬ್ಬರ ಆಜ್ಞೆಯನ್ನು ಪಾಲಿಸಲೇಬೇಕಾಗುತ್ತೆ. ಅದ್ರ ಮೊದಲೇ ಗೊತ್ತಿರುತ್ತೆ, ಇವತ್ತೆಲ್ಲ ನಾಳೆ ಹೆಂಗೆ ಆಗೋದು ಅಂತ ಗೊತ್ತಿದ್ದಾಗತ್ತ ಇಲ್ಲೇ ದುಡ್ಡು ತಗೊಂಡು ಸುಮ್ಮನೆ ಆಗ್ಬಿಡ್ತಾನೆ. ಹೌದು ಸರ್. ನಿಮ್ಮೆಲ್ಲರ ಜೊತೆ ಚರ್ಚೆ ನಾನು ಮುಂದುವರ್ತೀನಿ. ವೀಕ್ಷಕರೇ, ಈಗ ಒಂದು ಬ್ರೇಕ್ ತೆಗೆದುಕೊಳ್ಳೋ ಟೈಮ್ ಆಗ್ತದೆ. ಆದ್ರೆ ಅದಕ್ಕಿಂತ ರೆಕಾರ್ಡ್ ಮೇಲೆ ದಂದ ವಿಶೇಷ ಚರ್ಚೆ ನಾನು ಮುಂದುವರಿಸ್ತಾ ಇದ್ದೀನಿ. ಭಾಗ್ಯಲಕ್ಷ್ಮಿ ಮೇಡಮ್, ಈಗ ನಮ್ಮ ದೇಶದಲ್ಲೇ ಒಂದು ಕಾನೂನು ಇದೆ, ಮಹಿಳೆಯರನ್ನ ಅಸಭ್ಯವಾಗಿ ತೋರಿಸುವಂತದ್ದೇ ತಪ್ಪು ಅಂತ. ಇಮ್ಮೋರಲ್ ರೆಪ್ರೆಸೆಂಟೇಷನ್ ಆಫ್ ವುಮನ್ ಇಸ್ ಒಂದು ಕ್ರೈಮ್ ಅಂತ. ಹಾಗಿದ್ದು ಕೂಡ ನಾನು ರಾಜಾರೋಷವಾಗಿ ಇಂತಹ ಪಬ್ಗಳನ್ನ ನಡೆಸ್ತೀನಿ, ಇಂಥ ಅಶ್ಲೀಲವಾಗಿರ್ತಕ್ಕಂಥ ಡಾನ್ಸ್ಗಳನ್ನ ಮಾಡ್ತೀನಿ, ಇಂಥ ದಂಧೆನ ಮಾಡ್ತೀನಿ ಅಂತಾದ್ರೆ ಇವ್ರಿಗೆ ನೇರವಾಗಿ ಎಲ್ಲ ಲಿಂಕ್ ಇರುತ್ತೆ ಅಂತ ವ್ಯವಸ್ಥೆನೇ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ. ನಾವು ನಾಮಕವಾಸ್ತೆ ಹೋಗಿ ದುಡ್ಡು ಖರ್ಚು ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಅಥವಾ ಮಾಧ್ಯಮದಲ್ಲಿ ಪ್ರಸಾರ ಮಾಡ್ತೀವಿ, ಏನೋ 2 ದಿನ ಮುಚ್ಕೊಳ್ತೇವೆ, 4 ದಿನ ಮತ್ತೆ ಪುನಃ ಓಪನ್ ಆಗುತ್ತೆ ಅಂತ ಆದ್ರೆ ನಾವು ಯಾರನ್ನ ಎಲ್ಲಿಂದ ಸರಿ ಮಾಡೋದಕ್ಕೆ ಶುರು ಮಾಡ್ಬೇಕಾಗಿದ್ರೆ ಇದು ಒಂದಷ್ಟು ದಿನ ಸ್ಟಾಪ್ ಆಗಿತ್ತಿದು, ಮತ್ತೆ ಇವಾಗ ಸ್ಟಾರ್ಟ್ ಆಗೋಗಿದೆ. ಮತ್ತೆ ಅವ್ರನ್ನ ಕರ್ಕೊಂಡ್ ಬರೋದು ಇದೇ ತರನೇ. ಇವ್ರುಗಳಿಗೆ ಡೇ ನೈಟ್ ಎಲ್ಲ ಇವ್ರ ಕೆಲಸ. ಡೇ ಇರ್ತಾರೆ, ಒಂದು ದೊಡ್ಡ ಮನೆ ಕೊಟ್ಟಿರ್ತಾರೆ, ಆ ಮನೇಲೆಲ್ಲ ಹೆಣ್ಮಕ್ಳುಗಳು ಅದ್ರೊಳಗಡೆ ಇರ್ತಾರೆ. ತಿರ್ಗಾ ಅವ್ರಿಗೆ ಸುತ್ತು ಯಾರ್ದು ಕಾಂಟ್ಯಾಕ್ಟ್ ಇರಲ್ಲ. ಸಾಯಂಕಾಲ ಆಯ್ತು ಅಂದ್ರೆ ಮತ್ತೆ ಅವ್ರಗಳನ್ನೆಲ್ಲ ಮಹಿಳಾ ಆಯೋಗ ಅಂತಾನೆ ಇದೆ, ಬೇಕಾದಷ್ಟು ಸಂಘಟನೆಗಳಿವೆ, ಮಹಿಳೆಯರ ರಕ್ಷಣೆ ಅಂತಾನೆ ಗಟ್ಟಿಯಾಗಿ ಕೂಗುವಂತ ಮಹಿಳೆಯರು ಬೇಕಾದಷ್ಟು ಜನ ಇದ್ದಾರೆ. ಬಹಳ ಉನ್ನತವಾಗಿರ್ತಕ್ಕಂಥ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥ ಮಹಿಳೆಯರು ಬೇಕಾದಷ್ಟು ಜನ ಇದ್ದಾರೆ. ಅವರಾದ್ರೂ ಕಿಂಚಿತ್ ಕಾಳಜಿಯನ್ನು ತೋರಿಸಬಹುದಲ್ವಾ ಅಂತ. ಈಗ ನೀವು ಕಾರ್ಪೊರೇಟರ್ ಆಗಿದ್ದೀರಿ, ಯಾರು ಅದ್ರ ಬಗ್ಗೆ ಬಂದು ನಮ್ ಮಾಹಿತಿ ಕೊಡಲ್ಲ. ಅವ್ರು ಬಂದು ಹೇಳಿಲ್ಲ ಅಂದ್ರೆ ನಾವು ಏನು ತಗೊಳಕ್ಕಾಗಲ್ಲ. ಅವ್ರು ನಮ್ ಸ್ವಇಚ್ಛೆಯಿಂದನೇ ಬಂದಿದ್ದೀರಿ ಅಂತ ಹೇಳ್ತಾರೆ. ನಮ್ಗೇನಾದ್ರೂ ಅದ್ ಮೆಸೇಜ್ ಬಂತಂದ್ರೆ ಖಂಡಿತ ನಾವು ಅದನ್ನ ಆಕ್ಷನ್ ತಗೊಳ್ಳೇ. ಸ್ವಇಚ್ಛೆಯಿಂದ ಬಂದಿದೆ ಅಂತ ಕೂಡ ಅದನ್ನ ಫೋರ್ಸ್ಫುಲ್ ಅವ್ರು ಹೇಳ್ಸಿರಬಹುದು, ಹೇಳಕ್ಕಾಗಲ್ಲ.
ಬಟ್ ಅದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡುವಂತದ್ದು ಕೂಡ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವವರ ಕೆಲಸ ಆಗುತ್ತೆ. ನಾವು ಇವತ್ತು ನೋಡ್ತೀವಿ, ಇವತ್ತು ಮಹಿಳಾ ಆಯೋಗ ಇವತ್ತು ಬೇರೆ ಬೇರೆ ವಿಚಾರಕ್ಕೆ ಬಂದಾಗ ಲೋಗೋಸ್ ಕಂಡ ತಕ್ಷಣ ಅಥವಾ ಕ್ಯಾಮೆರಾ ಆನ್ ಆದ ತಕ್ಷಣ ಕೂಗುವವರನ್ನು ಬಹಳಷ್ಟು ಜನ ಕಾಣ್ತೀವಿ. ಬಟ್ ಬಿಹೈಂಡ್ ದಟ್ ಏನಾಗುತ್ತೆ ಗೊತ್ತೇ ಆಗೋದಿಲ್ಲ. ಆ ತಾರ್ಕಿಕ ಅಂತ್ಯವನ್ನ ಕಾಣಿಸೋದಲ್ಲೂ ಕೂಡ ಈಗ ಮಹಿಳೆಯರು ಇಲ್ಲೂ ಕೂಡ ಆ ನೆಟ್ವರ್ಕ್ ಅನ್ನು ಲೀಡ್ ಮಾಡ್ತಾ ಇರುವಂತ ಒಬ್ಬ ಮಹಿಳೆ. ಸೊ ಮಹಿಳೆಯರು ಜಾಗೃತರಾಗಿದ್ರು ಕೂಡ ಉನ್ನತ ಸ್ಥಾನದಲ್ಲಿರುವಂತಹ ಮಹಿಳೆಯರು ಯಾಕೋ ಕೆಲವೊಂದು ವಿಚಾರ ಬಂದಾಗ ಎಲ್ಲೋ ಸೈಲೆಂಟ್ ಆಗ್ತಾರೇನೋ, ಕೆಲವೊಂದು ವಿಚಾರವನ್ನು ಬಂದಾಗ ಏನೋ ಕಾರಣದ ಕೈಗಳು ಕೆಲಸ ಮಾಡುತ್ತೇನೋ ಅನ್ಸಲ್ವಾ ಮೇಡಮ್ ನಿಮಗೆ? ಹೌದು, ಖಂಡಿತ ಅನ್ಸುತ್ತೆ. ಹಿಂದೆ ಅವ್ರ ಬ್ಯಾಕ್ ಗ್ರೌಂಡ್ ಇದ್ದೇ ಆ ಕೆಲಸ ಮಾಡ್ಬೇಕು ಅಂದ್ರೆ, ಈ ತರ ಕೆಲಸ ಎಲ್ಲ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಹಿಂದೆ ಎಲ್ಲ ಸಪೋರ್ಟ್ ಇರುತ್ತೆ. ಖಂಡಿತ ಈ ತರ ಮಾಡ್ತಾರೆ ಅಂತ ನಮ್ಗನ್ಸ್ದಾಗೂನು ನಮ್ ಇದ್ರಲ್ಲಿ ಸಿಕ್ತು ಅಂದ್ರೆ ನಾವು ಮಾಡೇ ಮಾಡ್ತೀವಿ. ಅಲ್ಲ, ಅಂತ ನಿಷ್ಠಾವಂತ ಮಹಿಳೆಯರು ನಾನು ಹೇಳುವಂತದ್ದು ಕೇವಲ ಭಾಗ್ಯಲಕ್ಷ್ಮಿ ಮೇಡಮ್ ಜೊತೆ ಇಂತಹ ನೂರಾರು ಭಾಗ್ಯಲಕ್ಷ್ಮಿ ಮೇಡಮ್ಗಳು ಬೇರೆ ಬೇರೆ ಸಂಘಟನೆಗಳಿದ್ದಾಗ, ಗೌರಮ್ಮರಾಗ ಹೇಳ್ತಿದ್ದಾಗಲೇ ನಮ್ಮ ಬಾಯಿ ಮುಚ್ಚಿಸುವ ಪ್ರಯತ್ನವನ್ನೇ ಅವ್ರು ಮಾಡಿದ್ರು. ಬಿಟ್ಬೇಡಮ್ಮ ಅವ್ರ ಹೊಟ್ಟೆಪಾಡಿಗೆ ತುಂಬಿಸ್ಕೊಳ್ತಾರೆ ಅಂದಾಗ ಹೊಡಿಬೇಕು ಅಂತ ಅನ್ಸಲ್ಲ ಮೇಡಮ್? ಖಂಡಿತ ಸರ್. ಯಾಕೆಂದ್ರೆ ಇದು ಸ್ಟಾರ್ಟಿಂಗ್ ಇವರು ಈ ತರ ಕ್ಲಬ್ ಬಾರು ಈ ತರ ಎಲ್ಲ ಡ್ಯಾನ್ಸ್ ಮಾಡ್ಸಕ್ ಅವಕಾಶ ಇರ್ಲೇ ಇಲ್ಲ. ನನ್ ಗೊತ್ತಿರೋ ತರ ಅರಬೆತ್ತಲೆ ಕುಣಿಯುವಂತದ್ದು ಕೂಡ ಇರ್ಲಿಲ್ಲ. ಏನು ಯಾವ್ದಕ್ಕೂ ಒಂದು ಸರ್ಟನ್ ಫ್ರೇಮ್ ಇತ್ತು, ಯಾವ್ದಿರ್ಲಿಲ್ಲ. ಅದು ಕೂಡ ಟೈಮಿಂಗ್ಸ್ ಇತ್ತು. ಅದು ಕೂಡ ಹುಡುಗಿಯರು ಏನ್ ಕೆಲಸ ಮಾಡಬೇಕು ಅದೇ ಕೆಲಸ ಮಾಡಬೇಕು. ಇಲ್ಲಿ ಇವತ್ತು ಅವರು ಮಧ್ಯಾಹ್ನ ಸರಬರಾಜು ಮಾಡ್ತಾರೆ, ಮತ್ತೊಂದು ಸರಬರಾಜು ಮಾಡ್ತಾರೆ, ಹುಡುಗಿಯನ್ನು ಉಡ್ತಾರೆ, ರಾತ್ರಿ 2 ಗಂಟೆವರೆಗೂ ಡಾನ್ಸ್ ಮಾಡ್ತಾರೆ. ಅವರ ಒಂದು ಮೇಕಪ್ ಅದು ಕಣ್ಣು ಕುಕ್ಕುವಾಗ ರೆಡಿ ಮಾಡ್ತಾರೆ. ನಮ್ಗೂ ಗೊತ್ತಿರಲ್ಲ, ನಿಮ್ಗೂ ಗೊತ್ತಿರಲ್ಲ. ಅಲ್ಲಿ ಅಧಿಕಾರಿಗಳೇ ಹೋಗಿರ್ತಾರೆ ಸರ್, ನಿಜವಾಗ್ಲು ಅಲ್ಲಿ ಅಧಿಕಾರಿಗಳೇ ಹೋಗಿ ಕದ್ದು ಮುಚ್ಚು ಬಟ್ಟೆ ಹಾಕೊಂಡ್ ಬಂದಿದ್ದಾರೆ. ಈ ಪಾರ್ಲರ್ ಅಲ್ಲೆಲ್ಲ ಅವಾಗ ನೋಡಿದ್ರಲ್ಲ ನೀವು, ಪಾರ್ಲರ್ಗೆ ಹೋಗಿ ಒಂದು ಫೇಸಿಯಲ್ಗೆ ಅಂತ ಹೋಗಿ ಒಂದು ಹುಡುಗಿ ಜೊತೆ ತೆಗಳಾಕೊಂಡು ಪೊಲೀಸ್ ಅಧಿಕಾರಿಗಳೇ ತೆಗಳಾಕೊಂಡಿದ್ದಾರೆ. ಇದ್ರಲ್ಲೂ ಅಷ್ಟೇ, ಈ ತಳಪಾಯದಿಂದ ಈಗ ಮನೆಗಳಲ್ಲಿ ದಂಧೆ ಮಾಡೋರು ಜಾಸ್ತಿ ಆಗ್ಬಿಟ್ಟಿದ್ರು ಅವಾಗ. ಅವ್ರಿಗೆ ಏನ್ ಮಾಡ್ತಾರೆ, ಪೊಲೀಸ್ನವರೇ ಹೋಗ್ತಾರೆ, ರೇಡ್ ಮಾಡ್ತಾರೆ ಅವ್ರನ್ನ. ಈಗ 4 ಜನ 5 ಜನ ಹುಡುಗಿರ್ನ ಇಟ್ಕೊಂಡು ಮನೆಗಳಲ್ಲಿ ಮಾಡೋರು ಆಂಟಿದ್ರು ತುಂಬಾ ಜನ ಆಗಿದ್ದಾರೆ. ಕಷ್ಟಪಟ್ಟು ಯಾಕೆ ಕೆಲಸ ಮಾಡ್ಬೇಕು, ಬರೀ ಇದೇ ಅವ್ರ ಜೀವನ ಆಗಿದೆ. ಯಾವ್ದೋ ಹುಡುಗಿರ್ನ ಕರ್ಕೊಂಡ್ ಬರ್ತಾರೆ, ಅವ್ರದ್ದು ದುಡಿಯೋಂತ ದುಡ್ಡಲ್ಲಿ ಇದೊಂಥರ ಮಾಂಸ ದಂಧೆನೇ ಅಂತಾನೆ ಹೇಳ್ಬೋದು. ಅವ್ರನ್ನ ಇಟ್ಕೊಂಡು ಮನೇಲಿ 5 ಜನ 6 ಜನ ಇಟ್ಕೊಂಡು ಈ ತರ ಮಾಡಿದಾಗ ಯಾರ ಇನ್ಫಾರ್ಮೇಶನ್ ಕೊಡ್ತಾರೆ. ಈಗ ಸಂಘಟನೆಯವರು ಅಥವಾ ಬೇರೆ ಯಾರ ಅಕ್ಕಪಕ್ಕದ ಡಿಸ್ಟರ್ಬ್ ಆಗ್ತಾ ಇದೆ, ಅವ್ರ ಮನೆಗೆ ತುಂಬಾ ಜನ ಹೋಗ್ತಾರೆ ಬರ್ತಾರೆ, ಈ ತರ ಆಗ್ತದೆ ಸರ್ ಅಂತ ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಶನ್ ಕೊಟ್ರೆ ಅವ್ರು ಹೋಗಿ ರೇಡ್ ಮಾಡ್ತಾರೆ ಅಷ್ಟೇ. ಯಾಕೆ ದೊಡ್ಡ ಮಟ್ಟದಲ್ಲಿ ಕೂಗು ಸಾಧ್ಯ ಆಗ್ತಾ ಇಲ್ಲ ನಾನು ಕೇಳ್ತೇವೆ. ನೋಡಕ್ ಅಷ್ಟೇ ದಂಧೆ ಮಾಡ್ತಾರೆ ಅಷ್ಟೇ. ಸಂಘಟನೆಗಳು ಇವತ್ತು ಇವೆ, ಬ್ಯಾಂಗ್ಳೂರ್ನಲ್ಲಿವೆ ಮಹಿಳೆಯ ಪರವಾಗಿ. ಇವತ್ತಂತೂ ಬಹಳ ದೊಡ್ಡ ಸಂಘಟನೆ ಇದೆ. ಮಹಿಳೆಗೆ ಒಂದು ಸಣ್ಣ ಪ್ರಾಬ್ಲಮ್ ಆದ್ರೂ ಕೂಡ ಇವತ್ತು ಕೂಗುವಂತ ಇಲ್ಲ ಸರ್, ಅವ್ರು ದಿನನಿತ್ಯ ನಡೆಯುವಂತದ್ದು. ನಾವು ದೆಹಲಿಯಲ್ಲಿ ಆದಂತಹ ಒಂದು ಘಟನೆಗೆ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿ ಸ್ಟ್ರೈಕ್ ಮಾಡ್ತೀವಿ. ನಮ್ಮ ಕಣ್ಣೆದುರೆ ದಿನನಿತ್ಯ ಆಗುವಂತ ಘಟನೆಗೆ ಯಾಕೆ ಕೂಗಲ್ಲ ತಾವುಗಳಂತ? ಅದೇ ಸರ್, ಇವಾಗ ಮುಂದೆ ಬಂದ್ ಯಾರಾದ್ರೂ ಹಿಂಗ್ ಹೆಣ್ಮಕ್ಳುಗಳು ಬಂದ್ರೆ ಅವ್ರಿಗೆ ತೊಂದ್ರೆ ತಪ್ಪಿದಲ್ಲ. ಅವ್ರು ನಾಳೆ ಬೆಳಿಗ್ಗೆ ಏನಾಗ್ತಾರೆ ಎಲ್ಲಾ ಸಂಘಟನೆಯವರು ತೊಂದರೆ ತಪ್ಪಿದಲ್ಲ ಎಲ್ಲಾರು ಹಂಗೆ ಮನೆಗ್ ಸೇರ್ಕೊಂಡ್ರೆ ಈ ತರ ಬೆಂಗಳೂರು ನೆಕ್ಸ್ಟ್ ಮುಂಬೈ ಆದ್ರೂ ಆಗುತ್ತೆ ಹೇಳಕ್ಕಾಗಲ್ಲ. ಆ ತರ ಒಂದು ರೆಡ್ ಲೈಟ್ ಅಂತ ಹೇಳಿ ಏರಿಯಾ ಆದ್ರೂ ಆಗುತ್ತೆ. MG ರೋಡ್ ಆಲ್ರೆಡಿ ಅಲ್ಲ, ಇವಾಗಲೇ ನಾವು ನೋಡ್ತಾ ಇದ್ದೀವಿ. ಶುಕ್ರವಾರ ರಾತ್ರಿ ಆಯ್ತು ಅಂದ್ರೆ ಶುಕ್ರವಾರ ಮತ್ತು ಶನಿವಾರ ಆದಿತ್ಯವಾರ ಒಂದರ ಫ್ರೀ ಎಂಟರ್ಟೈನ್ಮೆಂಟ್ ಆಗೋಗಿದೆ. ಈ ಪುಂಡು ಪೋಖ್ರಿಗಳೆಲ್ಲ ಯಾವುದೋ ಒಂದು ತುಂಡುಡುಗೆ ಹುಡುಗಿಯರನ್ನು ನೋಡಿದಾಗ ಅವ್ರೇನೋ ಕಿಚಾಯಿಸಕ್ ಹೋಗ್ತಾರೆ, ಮತ್ತೊಂದು ಮಾಡಕ್ ಹೋಗ್ತಾರೆ, ಅದು ವಿಪರೀತಕ್ಕೆ ಹೋಗುತ್ತೆ. ಅವರು ಏನೋ ಒಂದು ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕೇವಲ ಅಷ್ಟಕ್ಕೆ ಮುಗಿಯೋದಿಲ್ಲ. ಅದು ಅವರ ಒಂದು ಅರ್ಧಂಬರ್ಧ ಪ್ರಜ್ಞೆಯಲ್ಲಿದ್ದಾಗ ರಸ್ತೆಗೆ ಬಂದಾಗ ಆಕ್ಸಿಡೆಂಟ್ ಆಗುವಂತದ್ದು, ಮಗದೊಂದು ಆಗುವಂತದ್ದು, ಗಾಡಿ ಓಡಿಸುವಾಗ ಅವರಿಗೆ ಲಿಮಿಟೇ ಇರೋದಿಲ್ಲ. ಅವರು ವಿಪರೀತವಾಗಿ ಓವರ್ ಸ್ಪೀಡ್ ಗಾಡಿ ಓಡಿಸ್ತಾರೆ. ಆನಂತರ ಡ್ರಿಂಕ್ ಅಂಡ್ ಎಲ್ಲದೂ ಕೂಡ ಅವಕಾಶ ಮಾಡಿಕೊಡುತ್ತೆ ಮುಂದಿನ ಎಲ್ಲ ಅನಾಹುತಕ್ಕೂ ಕೂಡ. ಸಂಘಟನೆ ಆಗಿದ್ದುಕೊಂಡು ಒಂದು ಗಟ್ಟಿಯಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ನಮ್ ಜೊತೆ ನೀವು ಹೇಗೆ ಕೈ ಜೋಡಿಸ್ತೀರಿ ಅಂತ ಹೇಳ್ತೀರಿ? ಸರ್, ಖಂಡಿತವಾಗಿ ಇವಾಗ ನೋಡಿ, ನೀವು ಮಾಧ್ಯಮದಲ್ಲಿ ಪ್ರಕಟಣೆ ಮಾಡ್ತಾ ಇದೀರಾ ಇದ್ರ ಬಗ್ಗೆ. ಕೆಲವು ಸಂಘಟನೆಗಳು ಇದಕ್ಕೆ ಎಚ್ಚೆತ್ಕೋಬೇಕು ಅಂತ ಹೇಳಿ ಪ್ರೊಟೆಸ್ಟ್ ಮಾಡೇ ಮಾಡ್ತಾರೆ. ಏನೇ ಪ್ರೊಟೆಸ್ಟ್ ಮಾಡಿದ್ರು ಇವತ್ತು ನೀವು ತೋರಿಸ್ತಾ ಇದೀರಾ, ಒಂದು ವಾರ, ಒಂದು 15 ದಿವಸ ಇಲ್ಲ ಒಂದು 5 days ಅದು ಸ್ಟಾಪ್ ಆಗಿರುತ್ತೆ. ಅದು ಹೋಟೆಲ್ ನಡೀತಾ ಇರಲ್ಲ. ಏನು ಅಂದ್ರೆ ಭಯ ಅವ್ರಿಗೂನು. ನಾವೇನೋ ಇಲ್ಲಿಗಲ್ ಕೆಲಸ ಮಾಡ್ತಾ ಇದೀವಿ, ಅದನ್ನ ಏನೋ ತಿಳ್ಕೊಂಡ್ಬಿಟ್ಟಿದ್ದಾರೆ ಮಾಧ್ಯಮದವರು, ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಸ್ವಲ್ಪ ದಿವಸ ನಾವು ಹೈಡ್ ಮಾಡೋಣ ಅಂದ್ರೆ ಕ್ಲೋಸ್ ಮಾಡೋಣ, ಆಮೇಲೆ ಆಟೋಮೆಟಿಕ್ ಆಗಿ ಸ್ವಲ್ಪ ದಿವಸ ಆದ್ಮೇಲೆ ಜನತೆ ಎಲ್ಲ ಮರ್ತೋಗ್ತಾರೆ, ಮತ್ತೆ ತಿರ್ಗಾ ರನ್ ಮಾಡಬಹುದು ಅಂತ ಅವ್ರ ಮೈಂಡ್ ಇಟ್ಕೊಂಡು ಮಾಡ್ತಾ ಇರ್ತಾರೆ. ಇದಕ್ಕೆಲ್ಲ ಮೂಲ ಕಾರಣ ಸರ್ಕಾರದವರು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಸೊ ಇವರೇ ಆಗಿರ್ತಾರೆ ಮೈನ್. ಇವಾಗ ನೋಡಿ, ಒಂದು ಬಿಸ್ನೆಸ್ ಪ್ರತಿಯೊಬ್ರು ಎಲ್ಲಾ ಮನುಷ್ಯರು ಬಿಸ್ನೆಸ್ ಮಾಡೇ ಮಾಡ್ತಾರೆ. ಆ ಬಿಸ್ನೆಸ್ ಮಾಡೋದಕ್ಕೂ ಒಂದು ಮಾನವೀಯತೆ ಅನ್ನೋದಿರ್ಬೇಕು.
ಈಗ ನಾವೊಂದು ಮನೆ ಕಟ್ಟಿದೀನಿ, ಏನೋ ಒಂದು ಡಿಸೈನ್ ಆಗಿ ಒಂದು ಮನೆ ಕಟ್ಟಿದೀನಿ, ಅದನ್ನ ಬಾಡಿಗೆ ಕೊಡ್ಬೇಕು ಅನ್ನೋಕ್ಕಿಂತ ಮುಂಚೆ ಓನರ್ ಆದವರು ಯೋಚನೆ ಮಾಡ್ಬೇಕು, ಇದು ಯಾರಿಗೆ ನಾನು ಬಾಡಿಗೆ ಕೊಡ್ತಾ ಇದೀನಿ ಅಂತೇಳಿ. ಈ ತರ ಕ್ಲಬ್ಗೆ ನಾನು ಬಾಡಿಗೆ ಕೊಡ್ತಾ ಇದೀನಿ, ಕ್ಲಬ್ ಅಲ್ಲಿ ಏನೇನ್ ನಡೆಯುತ್ತೆ ಎಲ್ಲ ತಿಳ್ಕೊಬೇಕು. ಫಸ್ಟ್ ತಿಳ್ಕೊಂಡ್ಬಿಟ್ಟು ಬಾಡಿಗೆ ಕೊಡ್ಬೇಕು. ನನ್ಗೇನು ಒಂದ್ 50,000 1 ಲಕ್ಷ ಬಾಡಿಗೆ ಬರ್ತದೆ ತಿಂಗಳಿಗೆ. ಯಾರು ಹೇಗಾದ್ರೆ ಯಾವ ಹೆಣ್ಮಕ್ಳು ಏನ್ ಬೇಕಾದ್ರೆ ಮನೆ ಮಾಡಿದ್ರೆ 16,000 ಬಾಡಿಗೆ ಬರೋದು, ಇಲ್ಲಿ ಲಕ್ಷಗಟ್ಟಲೆ ಬಾಡಿಗೆ ಬರುತ್ತೆ. ಜೊತೆಗೆ ಇನ್ನೊಂದು ಏನಾಗಿದೆ ಅಂದ್ರೆ ಅಫಿಷಿಯಲ್ ಏರಿಯಾ ಹುಡುಕೊಂತಾರೆ ಇವ್ರು ಫಸ್ಟ್. ಕರೆಕ್ಟ್, ನಾನು ಅದನ್ನೇ ಹೇಳ್ಬೇಕು ಅಂತ ಅಂದ್ರೆ ಆಯ್ಕೆ ಮಾಡ್ಕೊಳ್ಳುವಂತ ಏರಿಯಾವು ಕೂಡ ಅಂತದ್ದೇ ಆಗಿದೆ. ಅಲ್ಲಿ ಏನಾಗಿದೆ ಅಂದ್ರೆ ಈ ಮನೇಲಿ ಏನ್ ನಡೀತಾ ಇದೆ ಅನ್ನೋದು ಪಕ್ಕದ ಮನೆ ಏನೋ ಗೊತ್ತಾಗುತ್ತಿಲ್ಲ. ಒಂದ್ ಕಾರ್ ಬರುತ್ತೆ, ಯಾರೋ ಇಳ್ಕೊಂತಾರ, ಗೇಟ್ ಒಳಗಡೆ ಹೋಗ್ತಾರೆ, ಇಳ್ಕೊಂತಾರ, ಏನ್ ಬೇಕಾದ ಕೆಲಸ ನಡೆಯುತ್ತೆ, ಆಟೋಮೆಟಿಕ್ ಆಗಿ ಮತ್ತೆ ವಾಪಸ್ ತಗೊಂಡೋಗ್ಬಿಡ್ತಾರೆ. ಯಾರನ್ನ ಡಿಪಾರ್ಟ್ಮೆಂಟ್ ಅವ್ರ ಆಗಿರ್ಬೋದು, ಇಲ್ಲ ಯಾರೋ ಒಂದು ಸುಳು ಕೊಟ್ಟಿರ್ತಾರೆ, ಇಲ್ಲ ಮಾಧ್ಯಮದವರೇ ಹೋಗಿರ್ತಾರೆ. ಹೋದ್ರೆ ಇಲ್ಲಿ ಈ ತರ ನಡೀತಾ ಇದೆ ಅಂದ್ರೆ ನಮ್ಮ ಮನೆ ಹತ್ರ ಈ ತರ ನಡೀತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಫಸ್ಟ್ ಅಪೋಸ್ ಮಾಡ್ತಾರೆ. ಖಂಡಿತವಾಗ್ಲೂ ಇಲ್ಲ. ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ದಯವಿಟ್ಟು ನೀವು ಇಲ್ಲಿಂದ ವಾಪಸ್ ಹೋಗಿ ಎಂತಾನು ಈ ತರ ಮೋಟಿವ್ ಮಾಡ್ತಾರೆ ಹೊರತು ಯಾವಾಗ ಟಿವಿನಲ್ಲಿ ಡಿಸ್ಪ್ಲೇ ಆಗುತ್ತೋ ಅವಾಗಲೇ ಗೊತ್ತಾಗೋದು ಇಲ್ಲಿ ಇಂಥ ಮನೇಲಿ ಈ ರೀತಿ ನಡೀತಾ ಇದೆ. ಭಾಗ್ಯಲಕ್ಷ್ಮಿ ಮೇಡಮ್, ಈಗ ಹೇಗೆ ಮಹಿಳೆಯರು ಎಚ್ಚರವಾಗಿರ್ಬೇಕು? ಬೇರೆ ಊರಿಂದ ಅಥವಾ ಭಾಷೆ ಬಾರದೇ ಇದ್ದವರು ನಮ್ಮ ಕರ್ನಾಟಕಕ್ಕೆ ಬಂದಾಗ, ಬೆಂಗಳೂರಿಗೆ ಬಂದಾಗ ಅವರು ಆರಂಭಿಕ ಹಂತದಲ್ಲಿ ಯಾವೆಲ್ಲ ಮೆಸೇಜ್ಗಳನ್ನು ಅವ್ರು ಕಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀರಿ ತಾವು? ಅವರು ಇವಾಗ ಬೆಂಗಳೂರಿಗೆ ಬಂದ್ರೆ ಎಲ್ಲಿ ಉಳ್ಕೊಳ್ತೀರಿ ಅದನ್ನೆಲ್ಲ ಮೆಸೇಜ್ ಅವರು ಫ್ರೆಂಡ್ಸ್ಗಾಗ್ಲಿ ಅಪ್ಪ ಅಮ್ಮಗಾಗ್ಲಿ ಬೆಂಗಳೂರಲ್ಲಿ ಯಾರು ಇರ್ತಾರೆ ಅವ್ರಿಗೆ ಮುಂಚಿತವಾಗಿ ಅದು ತಿಳಿಸ್ಬೇಕು. ನಾವ್ ಏನ್ ಕೆಲಸ ಮಾಡ್ತಿದ್ದೀರಿ, ಎಲ್ಲಿ ಉಳ್ಕೊಳ್ತೀರಿ ನಾವು, ಅದನ್ನೆಲ್ಲ ಅವ್ರಿಗೆ ಮೆಸೇಜ್ ಮಾಡಿ ಹೇಳ್ಬೇಕು. ಅವರು ಪ್ರತಿಯೊಂದನ್ನು ಅವ್ರು ಮೆಸೇಜ್ ಮಾಡಿ ಇವಾಗ ಏನ್ ಕೆಲಸ ಮಾಡ್ತಿದ್ದೀರಿ, ಇವಾಗ ಇಲ್ಲಿ ಬಾರಲ್ಲೇ ಕೆಲಸ ಮಾಡ್ತಿದ್ದೀನಿ ಅಂದ್ರೆ ಅವರು ಅದನ್ನ ಒಂದ್ ಫ್ರೆಂಡ್ಸ್ಗೆ, ಅಪ್ಪ ಅಮ್ಮಗೆ, ಇಲ್ಲ ರಿಲೇಟಿವ್ಸ್ ಇರ್ತಾರೆ ಅವ್ರಿಗೆ ಮೆಸೇಜ್ ಮಾಡಿ ಈ ತರ ಏನಾನ ಅವ್ರಿಗೆ ತೊಂದರೆ ಆದಾಗ ಅವ್ರಿಗೆ ತಿಳಿಸೋದು. ಯಾಕಂದ್ರೆ ಭಾಷೆ ಅವ್ರಿಗೆ ತೊಂದರೆ ಪ್ರಾಬ್ಲಮ್ ಇರೋದ್ರಿಂದ ಇಲ್ಲೆಲ್ಲ ಅಕ್ಕಪಕ್ಕ ಅವರು ಇವ್ರು ಹೇಳ್ದಂಗೆ ದೊಡ್ಡ ದೊಡ್ಡ ಮನೆ ಅಫಿಷಿಯಲ್ಸ್ ಏರಿಯಾಗಳೇ ಅವರು ಹುಡುಕಿರ್ತಾರೆ. ಅಕ್ಕಪಕ್ಕ ಯಾರು ಏನ್ ನಡೀತದಂದ್ರೆ ಏನು ಗೊತ್ತಾಗೋದು ಇಲ್ಲ. ಸುತ್ತು ಕಾಂಪೌಂಡ್ ಇರ್ತದೆ, ಈಚೆ ಬರೋದಕ್ಕೂ ಅವ್ರಿಗೆ ಗೊತ್ತಾಗಲ್ಲ. ಅವಾಗ ಈ ತರ ಅವ್ರಿಗೆ ಮೆಸೇಜ್ ಮಾಡಿ ಈ ತರ ಮೊದ್ಲೇ ಅವ್ರ ಕೆಲವು ಸಲ ಏನಾಗುತ್ತೆ ಅಂದ್ರೆ ಒಳಗೆ ಹೋದ್ಮೇಲೆ ಗೊತ್ತಾಗುತ್ತೆ ಮಹಿಳೆಯರಿಗೆ ಅಂತ ಇಟ್ಕೊಳ್ಳೋಣ, ಅದು ಕನ್ನಡದವರಾಗಿರ್ಲಿ ಬೇರೆಯವರಾಗಿರ್ಲಿ. ಆ ಟೈಮ್ನಲ್ಲಿ ಅವ್ರು ಏನ್ ಮಾಡಿದ್ರು ಒಳ್ಳೇದಂತ. ಅವರಿಗೆ ಆಪ್ಷನ್ಸ್ಗಳು ಬಹಳ ಕಡಿಮೆ ಇರುತ್ತೆ. ಅವಾಗ ಅವ್ರಿಗೆ ಗೊತ್ತಿಲ್ಲದೇನೆ ಒಂದು ಸರ್ಕಲ್ ಅವ್ರ ಸುತ್ತಮುತ್ತ ಇದೇ ಇರುತ್ತೆ. ಅವ್ರನ್ನ 24 ಗಂಟೆ ವಾಚ್ ಮಾಡುವಂತ ಸರ್ಕಲ್, ಬಾಡಿ ಗಾರ್ಡ್ಸ್ಗಳು ಸುತ್ತಮುತ್ತ ಇರ್ತಾರೆ. ಬಟ್ ಅವ್ರಿಗೆ ಅವ್ರ ಪರಿಚಯನೇ ಇರೋದಿಲ್ಲ ಕೆಲವೊಮ್ಮೆ. ಸೊ ಹೇಗೆ ಮಹಿಳೆಯರು ಹೊರಗೆ ಬರ್ಬೋದು ಅಂತೀರಿ ಅಂತ ಟೈಮ್ನಲ್ಲಿ? ನನಗೆ ಏನು ಗೊತ್ತಾಗ್ತಾ ಇಲ್ಲ ಇದು. ಯಾಕಂದ್ರೆ ಇದನ್ನ ಯೋಚನೆ ಮಾಡ್ತಾ ಹೋಗ್ತಾ ಇರುವಾಗ ಉತ್ತರನೇ ಸಿಗೋದಿಲ್ಲ ಕೆಲವೊಂದು ಪ್ರಶ್ನೆಗಳಿಗೆ. ನಮ್ಮ ಪಕ್ಕದ ಮನೆಯಲ್ಲಿ ವರ್ಷಾನುಗಟ್ಟಲೆಯಿಂದ ನಾವು ನೋಡ್ತಾ ಇರ್ತೀವಿ ಆ ಹುಡುಗಿಯರನ್ನ, ಆದ್ರೆ ಇವ್ರು ಇಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ಸರ್, ಅವ್ರು ಈಚೆ ಬಂದ್ಬಿಟ್ಟು ಹೊರಗಡೆ ಬರ್ಬೇಕು ಅಂತ ಧೈರ್ಯ ಮಾಡುವಂತ ಹೆಣ್ಮಕ್ಳು ಖಂಡಿತವಾಗ್ಲೂ ಅವ್ರು ಮುಂದೆ ಬಂದೇ ಬರ್ತಾರೆ. ಬಂದು ಏನಾದ್ರೂ ಸ್ಟೇಷನ್ಗೆ ಹೋಗಿ ಇಂತ ಕಡೆ ಹಿಂಗೆ ನಮ್ನ ಬಳಸ್ಕೊಂತ ಇದಾರೆ, ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ತಗೊಳ್ಳಿ ಅಂತ ಹೇಳಿದಾಗ ಅವ್ರು 1000 ಕರೀತಾರೆ. ನೀನ್ ಏನ್ಕ್ ಹೋಗ್ತೀಯ ಆ ಜಾಗಕ್ಕೆ, ಬೇರೆ ಯಾವ್ದಾರ ಕೆಲಸ ನೋಡ್ಕೊಂತ ಅಂತ ಟೈಮ್ನಲ್ಲಿ ನೀವು ಬೇರೆ ಬೇರೆ ಸಂಘಟನೆಗಳನ್ನು ಒಟ್ಟಾಗ್ಬೋದು. ಯಾಕಂದ್ರೆ ಒಗ್ಗಟ್ಟಿನಲ್ಲಿ ಬಲ ಇರುತ್ತೆ. ನಾನು ಒಬ್ರು ಹೋದಾಗ ಕಾನ್ಸ್ಟೇಬಲ್ ಆಗಿರ್ಲಿ, SI ಆಗಿರ್ಲಿ, ಯಾರೇ ಆಗಿರ್ಲಿ, ನಾನು ಒಬ್ಬನು ಹೋದಾಗ ಆತ ಕೊಡೋ ಉತ್ತರಕ್ಕೂ ನನ್ನಿಂದ 100 ಜನ ಇದ್ದಾಗ ಅವ್ರು ಕೊಡೋ ಉತ್ತರದಲ್ಲಿ ಚೇಂಜ್ ಆಗ್ಬಿಡುತ್ತೆ. ಈಗ ನಮ್ಗೆ ಜನಶ್ರೀ ಚಾನಲ್ ಆಗಿರ್ಬೋದು, ಎಲ್ಲಾ ಚಾನಲ್ ಯಾವ್ದೇ ಆಗಿರ್ಬೋದು, ಇಡೀ ಇಂಡಿಯಾಗೆ ಕರ್ನಾಟಕಕ್ಕೆ ಗೊತ್ತಿರುತ್ತೆ. ಬಟ್ ಒಂದ್ ಮಹಿಳೆ ಹೋಗಿ ಒಂದ್ ಸ್ಟೇಷನ್ಗೆ ಈ ತರ ಆಗ್ತಾ ಇದೆ ಅಂದಾಗ ನಮಗ ಅದು ಗೊತ್ತಾಗಲ್ಲ. ಅವ್ರು ಬಂದು ನಮ್ಮನ್ನ ಮೀಟ್ ಆದ್ರೆ ರಾಜ್ಯ ಮಹಿಳಾ ಆಯೋಗದ ಸಪೋರ್ಟ್ ಅನ್ನು ಪಡ್ಕೊಳ್ಬಹುದು ನೇರವಾಗಿ. ಖಂಡಿತ ಸರ್. ಎಲ್ಲೊಂದಲ್ಲಿ ಈಗ ಹಾಸನ ಆಗಿರ್ಬೋದು, ಮೈಸೂರಾಗಿ ಎಲ್ಲಾ ಕಡೆಯಿಂದ ಬರ್ತಾರೆ. ನಮ್ ಕೈಲಾದಷ್ಟು ನಾವು ಸಹಾಯ ಮಾಡ್ತಾ ಇದೀವಿ. ಅನಾಥ ಹೆಣ್ಮಕ್ಳಿಗಾಗಿರ್ಬೋದು ಒಂದು ಆಶ್ರಮಕ್ಕೆ ಸೇರಿಸ್ತಾ ಇದೀವಿ. ಅಥವಾ ಗಂಡ ಇಲ್ದೆ ಇರೋಂತ ಒಂದು ಯಾರು ಹಿಂದೆ ಮುಂದೆ ಯಾರು ಇಲ್ಲ ಈ ತರ ಒಂದು ದಂಧೆಗೆ ಹೋಗಕ್ಕಿನ ಮುಂಚೆನೆ ಅದಕ್ಕೆ ಆದಂತ ಒಂದು ಆಶ್ರಮಗಳು ಬಿಟ್ಟು ನಾವು ಅವ್ರಿಗೆ ಒಂದು ಸಂಬಳ ಬರೋ ತರ ಅವ್ರಿಗೆ 3 ಟೈಮ್ ಊಟ, ಬಟ್ಟೆ ಅದಕ್ಕೆಲ್ಲ ನಾವು ವ್ಯವಸ್ಥೆ ಮಾಡ್ಕೊಡ್ತಾ ಇದೀವಿ. ಖಂಡಿತ ಎಲ್ಲಾ ಹೆಣ್ಮಕ್ಳಿಗೂ ನಾನು ಕೇಳೋದಷ್ಟೇ, ಆ ತರ ಯಾವ್ದೇ ಹೆಣ್ಮಕ್ಳು ರೋಡಲ್ಲಿ ನಿಂತು ಈ ತರ ದಂಧೆಗೆ ಹೋಗಕ್ಕಿನ್ನ ಮುಂಚೆ ದಯವಿಟ್ಟು ನಮ್ಮಂತ ಒಂದು ಸಂಘಟನೆಯವರು, ನಾನೇ ಮಹಿಳಾ ಸಂಘದವ್ರು ಅಂತ ಹೇಳಕ್ಕಾಗಲ್ಲ, ನಮ್ಮಂತವ್ರು 100 ಜನ ಇದಾರೆ. ಒಂದ್ ರೋಡ್ ಗಲ್ಲಿಗೆಲ್ಲ ಇದಾರೆ. ಅಂತವ್ರನ್ನ ಒಂದು ಕಾಂಟ್ಯಾಕ್ಟ್ ಮಾಡಿ ಹತ್ರದಲ್ಲಿ ಅವ್ರಿಗೆ ಒಂದು ಸಪೋರ್ಟಿಂಗ್ ಇರಕ್ ಮನೆ ಆಗಿರ್ಬೋದು, ಕೆಲಸ ಆಗಿರ್ಬೋದು, ನಮ್ ಕಡೆಯಿಂದ ದಯವಿಟ್ಟು ನಾವು ಹೆಲ್ಪ್ ಮಾಡ್ತೀವಿ. ಖಂಡಿತ. ಶ್ರೀನಿವಾಸ್ ಅವರೇ, ನಾನು ಅದನ್ನೇ ಕೇಳ್ತಾ ಇದ್ದೆ, ರಾಜ್ಯ ಮಹಿಳಾ ಆಯೋಗದ ಸಪೋರ್ಟ್ ಅನ್ನು ಪಡ್ಕೊಂಡಾಗ ಅವರ ರೆಸ್ಪಾನ್ಸ್ ನಿಮ್ಗೆ ಹೇಗಿರುತ್ತೆ? ಇಂಥದ್ದೊಂದು ಆಗಿದೆ ಮೇಡಮ್, ನಾವು ಹೋಗ್ತಾ ಇದೀವಿ, ಪೊಲೀಸ್ನವ್ರು ನಮ್ಮನಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಬೇಜವಾಬ್ದಾರಿಗೆ ವರ್ತಿಸ್ತಾ ಇದ್ದಾರೆ ಅಂದಾಗ ನೀವು ಅಲ್ಟಿಮೇಟ್ ಆಗಿ ರಾಜ್ಯ ಮಹಿಳಾ ಆಯೋಗಕ್ಕೂ ಕೂಡ ಅವ್ರ ಗಮನ ತರ್ತೀರಿ ನೀವು? ಹೌದು, ಖಂಡಿತ ಸರ್. ಹೇಗಿರುತ್ತೆ? ಕಮಿಷನ್ ಆಫೀಸ್ ಅಲ್ಲಿ ಮಹಿಳಾ ಸಹಾಯವಾಣಿ ಅಂತ ಇದೆ. ಹೌದು. ಸೊ ಅಲ್ಲಿ ಏನಾಗಿದೆ ಅಂದ್ರೆ ಎಷ್ಟೋ ಜನ ಮಹಿಳೆಯರು ಫ್ಯಾಮಿಲಿ ಕರ್ಕೊಂಡು ಹೋಗಿರ್ತಾರೆ. ನನ್ಗೇನೋ ನನ್ನ ಸಮಸ್ಯೆ, ನನ್ನ ಫ್ಯಾಮಿಲಿಗೆ ಏನೋ ಒಂದು ಒಳ್ಳೆ ನ್ಯಾಯ ಕೊಡ್ತಾರೆ ಅಂತ ಹೇಳಿ. ಸರ್ ಅಲ್ಲಿ ನಡೆಯೋದು ನಾನು ಹೋಗಿ ಎಲ್ಲ ವಿಚಾರಣೆ ಮಾಡಿದೀನಿ. ಅಲ್ಲಿ
ಫ್ಯಾಮಿಲಿ ಕೌನ್ಸಿಲಿಂಗ್ ಅಂತ ಇರುತ್ತೆ. ಅಲ್ಲಿ ನಡೆಯೋದು ಬರೀ 20 ಮಿನಿಟ್ಸ್ ಇಲ್ಲ 10 to 15 ಮಿನಿಟ್ಸ್ ಅಷ್ಟೇ ಕೌನ್ಸಿಲಿಂಗ್ ನಡೀತಾ ಇದೆ. ಸರ್ ಏನ್ ಸರ್ ಪ್ರಯೋಜನ? 10 to 15 ಮಿನಿಟ್ಸ್ ಗಂಡ ಹೆಂಡತಿನ ಕೂರ್ಸ್ಕೊಂಡು ಅಲ್ಲಿ ಕೌನ್ಸಿಲಿಂಗ್ ಮಾಡಿದ್ರೆ ಅವ್ರ ಫ್ಯಾಮಿಲಿ ಸಮಸ್ಯೆ ಬಗೆಹರಿತಾ? ಖಂಡಿತವಾಗಿ ಬಗೆಹರೋದಿಲ್ಲ. ಬ್ಯಾಟ್ರಾನ್ಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಗೊಂದು ಕೇಸ್ ಬಂದಿತ್ತು. ಸ್ಟೇಷನ್ ಅವರು ಸರ್ ಇನ್ನೊಂದು ನಾನು ಜನತೆಗೆ ಹೇಳ್ಬೇಕು ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಕೆಟ್ಟೋರು ಇಲ್ಲ ಸರ್, ಕೆಲವರು ಮಾತ್ರ ಕೆಟ್ಟೋರ್ ಅಂತ ಇದ್ದಾರೆ. ಒಳ್ಳೊಳ್ಳೆ ಆಫೀಸರ್ಸ್ ನಾನು ನನ್ನ ಒಂದು 5 ವರ್ಷ ಸರ್ವಿಸ್ ಅಲ್ಲಿ ನೋಡಿದೀನಿ. ಬ್ಯಾಟ್ರಾನ್ಪುರ ಸ್ಟೇಷನ್ ಅಲ್ಲಿ ಕೃಷ್ಣಮೂರ್ತಿ ಸರ್ ಅಂತ ಇದ್ದಾರೆ, ಡಬಲ್ ಸ್ಟಾರ್ PSI. ಅವರು ಇವತ್ತು ಉಪ್ಪಾರ್ಪೇಟೆನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಟೋಟಲಿ ಸರ್ 7 ಕೇಸಸ್ ನ ಮಹಿಳಾ ಕೇಸಸ್ ನ ತಗೊಂಡು ನಮ್ ಕಡೆಯಿಂದ ಆಪರೇಟ್ ಮಾಡಿ ಸಾಲ್ವ್ ಮಾಡ್ಕೊಟ್ಟಿದ್ದಾರೆ. ಇವತ್ತು ಅವರು ಒಬ್ರು ಇಲ್ಲ ಅಂದ್ರೆ ಆ 7 ಕೇಸಸ್ ಕೋರ್ಟ್ಗೆ ಹೋದ್ರೆ ಕೋರ್ಟ್ ಅಲ್ಲಿ ಟೈಮ್ ವೇಸ್ಟ್, ಪೇಪರ್ಸ್ ವೇಸ್ಟ್, 5-6 ವರ್ಷ ಕೋರ್ಟ್ ಕಚೇರಿ ಅಲಿಬೇಕು ಆ ಮಹಿಳೆ ಆದವಂತರು. ಆ ಗಂಡ ಏನ್ ಮಾಡ್ತಾನೆ, ಯಾರಿಗೋ ಸಂಬಂಧಪಟ್ಟವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಏನೋ ಕೇಸ್ ಅಕ್ವಿಟ್ ಮಾಡಿಸ್ಕೊತಾನೆ. ಆದ್ರೆ ಮಹಿಳೆಗೆ ಏನು ಲಾಭ ಆಯ್ತು, ಏನ್ ನ್ಯಾಯ ಸಿಕ್ಕಿದೆ? ಸೊ ಇಂಥ ಕೇಸಸ್ನೆಲ್ಲ ಸಾಲ್ವ್ ಮಾಡಿದ್ದಾರೆ. ಸೊ ಅಲ್ಲಿ ನಾನು ಮೊದಲೇ ಹೇಳ್ದಂಗೆ ಮೇಲಾಧಿಕಾರಿಗಳು ಇರ್ತಾರೆ ನೋಡಿ, ಅವ್ರಿಗೇನು ಸಿಗೋದಿಲ್ಲ. ಸಣ್ಣ ಪುಟ್ಟ ವರದಕ್ಷಿಣೆ ಕೇಸಲ್ಲೇ ಮಹಿಳೆಯರು ಕಾಯ್ತಿರೋದನ್ನ ಈ ಶಾಂತಿನಗರ ಕೋರ್ಟ್ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಹೌದು ಸರ್, ಎಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಸಣ್ಣ ವರದಕ್ಷಿಣೆ ಕೇಸು ಎಲ್ಲಾ ಸಾಕ್ಷಿಗಳಿದ್ರು ಕೂಡ ಹೋಗ್ತಾ ಇರುತ್ತೆ ಸರ್. ಇವತ್ತೂ ಮಹಿಳಾ ಸಹಾಯವಾಣಿ ಅಂತ ಹೇಳ್ತಾರೆ ಅಷ್ಟೇ. ನಾನು ನಿಮ್ಗೆ ಮಹಿಳೆ ಪರವಾಗಿ ನಾವ್ ಇದೀವಿ, ಮಹಿಳೆಯರಿಗೆ ನಾವು ಒಳ್ಳೇದ್ ಮಾಡ್ತೀವಿ ಅಂತ ಹೇಳಿ. ಇವತ್ತು ಸಾವಿರಾರು ಕೇಸಸ್ ಪೆಂಡಿಂಗ್ ಇದೆ ಸರ್. ಇವತ್ತು ನಮ್ಮ ಹತ್ರ ಬರ್ತಾರೆ, ಮೇಡಮ್ ನಾನು ಮಹಿಳಾ ಸಹಾಯವಾಣಿಗೆ ಹೋಗಿದ್ದೋ, ನನ್ಗೆ ಹಿಂಗೆ ಯಾವ್ದು ನ್ಯಾಯ ಸಿಕ್ಕಿಲ್ಲ, ಬರೀ ನಾನು ಹೋಗೋದು ಬರೋದು ಇಷ್ಟೇ ಆಗೋಗಿದೆ, ಓಡಾಡೋದೇ ಆಗೋಗಿದೆ. ಓಡಾಡೋ ಜೊತೆಗೆ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ, ಟೈಮ್ ವೇಸ್ಟ್, ತಾಳ್ಮೆಗೆ ಬೆಲೆ ಇರೋದಿಲ್ಲ. ನಾವೇ ಆಮೇಲೆ ಯಾಕೆ ಬಂದ್ಬಿಟ್ಟಿನಪ್ಪ ಇಲ್ಲಿ ಅನ್ಸೋ ಒಂದು ಮಾನಸಿಕವಾಗಿ ನಾವು ಗೊಂದಲಕ್ಕೊಳಗಾಗ್ಬಿಡ್ತೀವಿ. ನಾವು ಫೈಟ್ ಮಾಡ್ಬೇಕಾ ಬೇಡವಾ, ನನಗೆ ನ್ಯಾಯ ಸಿಗುತ್ತೋ ಇಲ್ವೋ ಸೆಕೆಂಡ್ರಿ. ಹೌದು, ಆದ್ರೆ ಕಳೆದು ಹೋಗಿರುವಂತ ಟೈಮ್ ಮತ್ತೆ ಬರುತ್ತಾ? ಬರಲ್ಲ. ಖಂಡಿತ ಕೆಲಸ ಮಾಡ್ತಾ ಇದ್ರೆ ಕೆಲಸ ಬಿಟ್ಟು ಹೋಗ್ಬೇಕು, ಬಸ್ ಹತ್ಕೊಂಡು ಹೋಗೋ ಟೈಮಲ್ಲಿ ಏನಾರ ಹೆಚ್ಚು ಕಮ್ಮಿ ಆಗ್ಬೋದು, ಅದಕ್ಕೆ ಯಾರು ಜವಾಬ್ದಾರಿ? ಸೊ ಈ ತರ ಎಲ್ಲ ಇದೆ. ಮಹಿಳೆಗೋಸ್ಕರ ಬಹಳಷ್ಟನ್ನ ಸರ್ಕಾರ ಮಾಡ್ತಾ ಇದ್ರು ಕೂಡ ಅದು ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಮಹಿಳೆಯರಿಗೆ ಕರೆಕ್ಟ್ ಆದ ರೀತಿಯಲ್ಲಿ ಸಹಾಯಕ್ಕೆ ಬರ್ತಾರೆ. ಇನ್ನೊಂದು ಹೇಳ್ತೀನಿ, ಎಲ್ಲ ಜೊತೆ ಮಾತಾಡ್ತೀನಿ ಮೇಡಮ್. ವೀಕ್ಷಕರಿಗೆ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ದಂದಾಹೆ ದಂದ ವಿಶೇಷ ಚರ್ಚೆನ ಮತ್ತೆ ಮುಂದುವರಿಸ್ತೀವಿ. ದಂದಾಹೆ ದಂದ ವಿಶೇಷ ಚರ್ಚೆ ನಾನು ಮತ್ತೆ ಪುನಃ ಮುಂದುವರಿಸ್ತಾ ಇದ್ದೇನೆ. ಭಾಗ್ಯಲಕ್ಷ್ಮಿ ಮೇಡಮ್, ಈಗ ಆಯ್ತು, ನಾವುಗಳು ಒಂದು ಮಾಧ್ಯಮವಾಗಿ ನಾವೊಂದಿಷ್ಟು ಚರ್ಚೆಯನ್ನ ಮಾಡ್ತೀವಿ, ನಾವೊಂದಿಷ್ಟು ಫುಟೇಜ್ ಅನ್ನ ತೋರಿಸ್ತೀವಿ, ವಿಡಿಯೋನ ತೋರಿಸ್ತೀವಿ, ಅಲ್ಲಿ ಅಂತ ನಡೀತಾ ಇದೆ, ಇಂಥದ್ದು ನಡೀತಾ ಅಂತ ತೋರಿಸ್ತೀವಿ. 4 ಜನ ಒಟ್ಟಾದಾಗ ಪೊಲೀಸ್ನವರು ದಾಳಿ ಕೂಡ ಮಾಡ್ತಾರೆ, ಒಂದು 4 ದಿನ ಬಂದ್ ಆಗುತ್ತೆ, 5ನೇ ದಿನ ಓಪನ್ ಆಗುತ್ತೆ. ಇಂಥದ್ದು ಮತ್ತೆ ಪುನಃ ಆಗಬಾರ್ದು ಅಂದ್ರೆ ಏನಾಗಬೇಕು? ಸಮಾಜದಲ್ಲಿ ಸುಧಾರಣೆ, ವ್ಯವಸ್ಥೆಯಲ್ಲಿ ಸುಧಾರಣೆ ಅಂತ ಹೇಳ್ತೀವಿ. ಮತ್ತು ಜನ ಏನ್ ಮಾಡ್ಬೇಕು ಅಂತೀರಿ? ಇಲ್ಲಿ ಜನ ಎದ್ದೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ಇವ್ರು ಹೇಳಿದಾಗ ಒಂದು ಸಂಘಟನೆ ಹೆಸರಲ್ಲಿ ಹೋದ್ರೂ ಕೂಡ ನಮ್ಮನ್ನ ಬಾಯಿ ಮುಚ್ಚಿಸ್ತಾರೆ ಅನ್ನೋದಾದ್ರೆ, ಒಬ್ಬ ಕಾಮನ್ ಮ್ಯಾನ್ ಹೋದ್ರೂ ಕೂಡ ಅದಕ್ಕಿಂತ ಕೆಟ್ಟದಾಗ ವರ್ತಿಸ್ತಾರೆ. ಒಗ್ಗಟ್ಟಾಗಬೇಕು, ನಿಲ್ಲಬೇಕು, ಏನ್ ಮಾಡ್ಬೇಕು ಅಂತೀರಿ? ಇವಾಗ ನಮ್ಮ ವಾರ್ಡಲ್ಲಿ ಆ ತರ ಏನಾದ್ರೂ ನಡೀತಾ ಇದೆ ಅಂತಂದ್ರೆ ನಾವು ಕಾರ್ಪೊರೇಟರ್ಗಳು ಅದ್ರ ಮೇಲೆ ಆಕ್ಷನ್ ತಗೊಬೇಕು. ಎಲ್ಲಾ ಕಡೆನೂ ಬೆಂಗಳೂರಲ್ಲಿ ಎಲ್ಲೇ ನಡೀತಿದೆ ಈ ತರದ್ದೆಲ್ಲ, ಇವ್ರು ಹೇಳ್ದಂಗೆ ಇವಾಗ ಸ್ವಲ್ಪ ಡೀಸೆಂಟ್ ಏರಿಯಾದಲ್ಲಿ ಜನ ಕಡಿಮೆ ಇರೋಂತ ಏರಿಯಾದಲ್ಲಿ ಆ ತರ ನನ್ ಗಮನಕ್ಕೆ ಬಂತು ಅಂದ್ರೆ ನಾನು ಖಂಡಿತವಾಗೂ ನಾನು ಅದನ್ನ ಆಕ್ಷನ್ ತಗೊಳ್ತೀನಿ. ಆ ತರ ತಗೊಂಡಾಗ ಏನಾಗುತ್ತೆ, ಎಲ್ಲಾ ಕಡೆನೂ ಈ ತರ ಮಾಡೋದು ಸ್ಟಾಪ್ ಆಗುತ್ತೆ ಅಂತ ಹೇಳಿ. ಕೆಲವೊಮ್ಮೆ ನಮ್ಗೆ ದೊಡ್ಡ ದೊಡ್ಡ ಆಯೋಗ ಇದೆ ಹೇಳ್ಕೊಳ್ಳೋಕೆ, ರಾಜ್ಯ ಮಹಿಳಾ ಆಯೋಗ, ರಾಜ್ಯ ಆ ಸಂಘ ಈ ಸಂಘ, ಅವರು ಇವರು ಅಂತ. ಅವರು ಕೂಡ ಈ ಒಂದು ಹಂತದ ಕೆಳಗಿನ ಸಮಸ್ಯೆಗೆ ಸ್ಪಂದಿಸೋದೇ ಇಲ್ಲ ಅನ್ಸುತ್ತೆ. ನಿಮ್ಗೆ ಅನ್ಸಲ್ವಾ ಆತರ? ಬೆಳವಣಿಗೆ ನೋಡಿದಾಗ ದೊಡ್ಡ ದೊಡ್ಡ ಸ್ಟಾರ್ಗಳದ್ದು ಮತ್ತೊಂದು ಮಗದೊಂದು ಸಮಸ್ಯೆ ಆದಾಗ ಎಲ್ಲಾ ಚಾನೆಲ್ ನಾವು ಒಂದು 10-15 ಮುಖಗಳನ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರ್ತೀವಿ. ಬೆಳಗಿನ ಸಂಜೆ ತನಕ ಗಂಟ್ಲು ಹರಿದು ಹೋಗುವವರೆಗೆ ಕೂಗ್ತಾ ಇರ್ತಾರೆ. ಆದ್ರೆ ಇಂಥ ವಿಚಾರ ಬಂದಾಗ, ಇಂಥ ಬಡವರ ಸಮಸ್ಯೆ ಬಂದಾಗ ಅವ್ರು ಯಾಕೆ ಬರಲ್ಲ? ಹಳ್ಳಿಗಳ ಸಮಸ್ಯೆಗೆ ಸ್ಪಂದಿಸಲ್ಲ ಅವರು. ಇವತ್ತು DC ಮೇಲೆ AC ಮೇಲೆ ಉಡುಪಿಯಲ್ಲಿ ದಾಳಿ ಆಯ್ತು ಮಹಿಳೆಯರ ಮೇಲೆ. ಯಾವ ಸಂಘಟನೆಯವರು, ಮಹಿಳಾ ಸಂಘಟನೆಯವರು ಒಂದು ಕೂಗಿದ್ದಾರೆ? ಇಲ್ಲ ಇಲ್ಲ, ಕೂಗಿಲ್ಲ. ಒಂದು ಒತ್ತಾಯ ಮಾಡಿದ್ದಾರೆ? DC AC ಮಹಿಳೆಯಾದ್ರೂ ಕೂಡ ಅವರು ತಡೆಯುವ ಪ್ರಯತ್ನವನ್ನು ಮಾಡಿದ್ದಾರೆ, ಪಾರದರ್ಶಕವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅವರ ಮೇಲೆ ಅಟ್ಯಾಕ್ ಆಗ್ತಾ ಇದೆ DC AC ಮೇಲೆ. ಆದ್ರೆ ಮಹಿಳಾ ಸಂಘಟನೆಯವರು, ರಾಜ್ಯ ಮಹಿಳಾ ಆಯೋಗರು ಮಗದೊಂದಾಗಿರ್ಬೋದು, ನೀವು ಸೆಲೆಬ್ರಿಟಿಗಳ ಸಮಸ್ಯೆ ಬಂದಾಗ ಬಂದು ಕೂತ್ಕೊಳ್ತೀರಿ, ಗಂಟೆಗಳ ಚರ್ಚೆ ಮಾಡ್ತೀರಿ. ಇದಕ್ಕೆಲ್ಲ ಯಾಕೆ ಬನ್ಸ್ ಮಾಡಲ್ಲ? ಒಂದು ಸ್ಟೇಟ್ಮೆಂಟ್ ಅವ್ರು ಬಂದು ಮುಂದೆ ಬಂದು ಹೋರಾಟ ಮಾಡ್ಬೇಕು. ಎಲ್ಲ ಒಂದೇ ತರನೇ ನೋಡ್ಬೇಕು. ಒಬ್ಬರಿಗೆ ಸೆಲೆಬ್ರಿಟಿಗಳಿಗೆ ಒಂಥರ, ಇವ್ರಿಗೆ ಒಂಥರ ಮಾಡಿದ್ರೆ ಅದು ನಿಜವಾಗ್ಲೂ ಖಂಡಿತ ತಪ್ಪಾಗುತ್ತೆ. ತದನಂತರದ ದಿನಗಳಲ್ಲಿ ನಿಮ್ಗೆ ಇವತ್ತು ನೀವು ರಕ್ಷಣೆ ಮಾಡಿ ಆದ್ಮೇಲೆ, ನನಗೆ ಆಕ್ಚುಲ್ ಆಗಿ ಅರ್ಧಕ್ಕೆ ಮುಗಿಸ್ಬಿಟ್ಟೆ, ನಿಲ್ಸ್ಬಿಟ್ಟೆ ಅದನ್ನ.
ನಿಮ್ಮ ಮೇಲೆ ಯಾವ ರೀತಿಯ ಜವಾಬ್ದಾರಿ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಒಂದು ಹುಡುಗಿಯನ್ನು ನೀವು ರಕ್ಷಣೆ ಮಾಡಿದ್ರಿ, ಆ ಹುಡುಗಿ ಯಾವುದೋ ರಾಜ್ಯದವಳು, ನಿಮ್ಮ ಜವಾಬ್ದಾರಿಗಳು ಹೇಗಿರುತ್ತೆ ಮುಂದೆ ಅಂತ ಹೇಳ್ತೀರಿ? ಸರ್, ಒಂದು ಹುಡುಗಿನ ಇವಾಗ ನಮ್ಮ ಒಂದು ಸಂಸ್ಥೆಗೆ ಒಂದು ಕಂಪ್ಲೇಂಟ್ ಕೊಟ್ಟು, ಅದು ನನಗೀಗ ಅನಾಥ ಆಗಿದ್ದೀನಿ, ನನ್ಗೆ ಯಾರು ಇಲ್ಲ, ಹಿಂದೆ ಮುಂದೆ ಯಾರು ಇಲ್ಲ ಅಂದಾಗ ಅದನ್ನ ಒಂದು ಸೇಫ್ ಆಗಿರೋ ಜಾಗಕ್ಕೆ ಕರ್ಕೊಂಡು ಹೋಗಿ ನಾವು ಒಂದು ಅನಾಥಾಶ್ರಮ ಆಗಿರ್ಬೋದು, ಒಂದು PG ಆಗಿರ್ಬೋದು, ಅವ್ರಿಗಿರಕ್ ಊಟ ಆಗಿರ್ಬೋದು, ಬಟ್ಟೆ ಎಲ್ಲದಕ್ಕೂ ಒಂದು ಅನುಕೂಲ ಮಾಡ್ಕೊಡ್ತೀವಿ ನಾವು. ನಮ್ ಕಡೆ ನಮ್ಗೆ ಏನಪ್ಪಾ ಅಂದ್ರೆ ಮಹಿಳಾ ಸಂಘಟನೆ ಅಂತ ಹೇಳಿದ ತಕ್ಷಣಕ್ಕೆ ನಮ್ಗೆ ಗೌರ್ಮೆಂಟ್ ಇಂದ ಒಂದು ಸಂಬಳನೂ ಕೊಡ್ತಾ ಇಲ್ಲ, ನಮ್ಗೆ ಬೇರೆ ಯಾವ್ದು ಸೌಲಭ್ಯ ಇಲ್ಲ. ಒಂದು ಆಫೀಸ್ ಬಾಡಿಗೆ ಇರ್ಬೋದು, ಪ್ರತಿಯೊಂದು ನಾವೇ ಒಂದು ಕಷ್ಟಪಟ್ಟು ಇರೋ ಜೀವನದಲ್ಲಿ ಯಾರಿಗೋ ಒಂದು ಹೆಲ್ಪ್ ಮಾಡ್ಬೇಕು. ಈ ತರ ಮಹಿಳಾ ಸಂಘಟನೆ ನಾವು ಮಾಡ್ಕೊಂಡಿರೋದೇನಪ್ಪಾ ಅಂದ್ರೆ ಜೀವನದಲ್ಲಿ ಅಕ್ಕಪಕ್ಕದಲ್ಲಿ ರೋಡ್ಗಳಲ್ಲಿ ಹೆಣ್ಮಕ್ಳುಗಳು ಎಷ್ಟು ದೌರ್ಜನ್ಯ ಆಗ್ತಾ ಇದೆ, ಅದನ್ನ ಆದಷ್ಟು ಈಗ ಎಲ್ಲದಕ್ಕೂ ಈಗ ನೀವ್ ಹೇಳ್ದಂಗೆ ರಾಜ್ಯಕ್ಕೆ ಮಹಿಳಾ ಘಟಕದವ್ರು ಬಂದು ಇಲ್ಲಿ ಸಮಸ್ಯೆ ಬಗೆಹರಿಸಲ್ಲ. ಈ ತರ ಗಲ್ಲಿಗೆ ಸಂದಿಗುಂದಿಗೆಲ್ಲ ಒಂದೊಂದು ಸಂಘಟನೆ ಮಾಡ್ಕೊಂಡಿದ್ರೆ ಪ್ರಯೋಜನ ಇಲ್ಲ. ಈಗ ಅವರೆಲ್ಲ ಒಗ್ಗಟ್ಟಾಗಿ ನಾನ್ ಕೇಳೋದು, ಈ ತರ ಹೆಣ್ಮಕ್ಳುಗಳು ಬಂದಾಗ ಅವ್ರನ್ನ ಜವಾಬ್ದಾರಿಯಿಂದ ಒಂದ್ ಕಾಪಾಡ್ಬೇಕು. ಕಾಪಾಡಿ ಒಂದು ಡಿಪಾರ್ಟ್ಮೆಂಟ್ ಕರ್ಕೊಂಡು ಹೋಗೋದು, ಸ್ಟೇಷನ್ಗೆ ಆಗಿರ್ಬೋದು ಅಥವಾ ಒಂದು ಅನಾಥಾಶ್ರಮಕ್ಕೆ ಆಗಿರ್ಬೋದು, ಅವ್ರನ್ನ ಒಂದ್ ಹೆಲ್ಪ್ ಮಾಡ್ಬೇಕು. ಅದು ಒಂದು ಜವಾಬ್ದಾರಿ ತಗೋಬೇಕು. ಅಲ್ಲ, ಜೊತೆಗೆ ಶ್ರೀನಿವಾಸ್ ಅವರೇ, ನಾನು ಹೇಳುವಂತದ್ದು, ಈ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಲೂಸ್ ಆಗಿರುವಂತಹ ನಟ್ಟು ಬೋಲ್ಟ್ಗಳನ್ನ ಟೈಟ್ ಮಾಡೋದಕ್ಕೆ ಸಂಘಟನೆಗಳು ಮತ್ತು ಸಾರ್ವಜನಿಕರು ಇಬ್ಬರೂ ಕೂಡ ಕೈ ಜೋಡಿಸಬೇಕು. ಆವಾಗ ಮಾತ್ರ ಒಂದು ದೊಡ್ಡ ಕೂಗು ಬರೋದಕ್ಕೆ ಸಾಧ್ಯ. ಇವತ್ತು ದೆಹಲಿಯಲ್ಲಾದಂತಹ ಒಂದು ಅತ್ಯಾಚಾರ ಪ್ರಕರಣಕ್ಕೆ ಇಡೀ ದೇಶ ಕೂಗಿರೋದ್ರಿಂದ ಒಂದು ತಾರ್ಕಿಕ ಅಂತ್ಯ. ಬಿಡಿ, ಹೋದವರು ಬರಲ್ಲ, ಅದು ಮತ್ತೆ. ಆದ್ರೆ ಇಂಥದ್ದು ಆಗ್ಬೇಕು, ಆಗ್ಬಾರ್ದು, ಅದಕ್ಕೊಂದು ಶಿಕ್ಷೆ ಇದೆ, ಅಲ್ಲೂ ಟೈಟ್ ಆಗ್ಬೇಕು ಅಂತ ಅನ್ಸಲ್ವ ತಮ್ಗೆ? ಖಂಡಿತವಾಗಿ ಸರ್. ಇವಾಗ ಯಾವ್ದೋ ಒಬ್ಬ ಸಿನಿಮಾ ನಟನ್ಗೆ ಏನೋ ಯಾರೋ ಒಬ್ಬ ಎಲ್ಲೋ ಒಬ್ಬ ಬೈದ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ, ಎಲ್ಲೆಲ್ಲೋ ಪ್ರೊಟೆಸ್ಟ್ ಮಾಡ್ತಾರೆ. ಅದೇ ಮಹಿಳೆಗೆ ತೊಂದರೆ ಆಗಿದೆ ಅಂತೇಳಿ ಟಿವಿನಲ್ಲಿ ಬಂದು ಅವ್ರ ಬಗ್ಗೆ ಎಲ್ಲ ಎಕ್ಸ್ಪೋಸ್ ಮಾಡಿ ಮಾತಾಡಿದ್ರು ಸಹ ಯಾರು ಅದ್ರ ಬಗ್ಗೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಒಂದು ಡಿಪಾರ್ಟ್ಮೆಂಟ್ ಆಗಿರೋದು, ಮಹಿಳಾ ಆಯೋಗ ಆಗಿರ್ಬೋದು, ಯಾಕೆ ಅವ್ರನ್ನ ಕರೆಸಿ ವಿಚಾರಣೆ ಮಾಡಿ ಕ್ರಮ ತಗೋತಾ ಇಲ್ಲ? ಇವತ್ತು ರೂರಲ್ ನಲ್ಲಿ ಎಷ್ಟೋ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಇವತ್ತು ಮಹಿಳೆಯದ ಕೇಸಸ್ ತುಂಬಾನೇ ಇದೆ ಸರ್. ಯಾವ ಕೇಸಸ್ ತಗೊಂತಾ ಇಲ್ಲ, ಯಾವ್ದು ಅಟೆಂಡ್ ಮಾಡ್ತಾ ಇಲ್ಲ. ಫಸ್ಟ್ ಥಿಂಗ್ ಏನಂದ್ರೆ ಡಿಪಾರ್ಟ್ಮೆಂಟ್ ಅವರು ಮಹಿಳಾದ ಯಾವ್ದಾನ ಒಂದು ಕೇಸ್ ತಗೊಂಡೋದ್ರೆ ಇದು ಫ್ಯಾಮಿಲಿ ಕೇಸು, ನಮಗೂ ಇದಕ್ಕೂ ಸಂಬಂಧ ಇಲ್ಲ, ನೀವೇನಿದ್ರು ಫ್ಯಾಮಿಲಿ ಕೋರ್ಟ್ ನೋಡ್ಕೊಳ್ಳಿ, ಕೋರ್ಟ್ ಹಾಕೊಳ್ಳಿ, ಫ್ಯಾಮಿಲಿ ಕೋರ್ಟ್ ಅಲ್ಲಿ ನೀವು ವಿಚಾರಣೆ ಮಾಡ್ಕೊಳ್ಳಿ, ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ಅದೇ ಅವಾಗ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅದೇ ಫ್ಯಾಮಿಲಿ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಏನಾದ್ರು ಆ ಮಹಿಳೆ ಏನಾದ್ರು ಎಕ್ಸ್ಪರ್ಟ್ ಆದ್ರೆ ಅವಾಗ ಕ್ರೈಮ್ ಕೇಸ್ ಹತ್ಕೊಂಡು ಇಡೀ ಫ್ಯಾಮಿಲಿ ಅದನ್ನೆಲ್ಲ ಒದ್ದೊಳಗಡೆ ಹಾಕ್ತಾರೆ. ಅವಾಗ ಗೊತ್ತಾಗೋದಿಲ್ಲ ಅವರಿಗೆ. ಸಮಸ್ಯೆ ಬಂದಾಗ ಇದೇ ನೆಲದಲ್ಲಿ ಕೂತ್ಕೊಂಡು ಸ್ಟ್ರೈಕ್ ಮಾಡಬೇಕಾಗುತ್ತೆ, ಮತ್ತೊಂದು ಮಾಡಬೇಕಾಗುತ್ತೆ, ಅವಾಗ ಅದು ನನ್ನ ಹಕ್ಕು ಅಂತ ಬಾಧಿಸ್ತಾರೆ. ಹೌದು, ನನ್ನ ಪಕ್ಕದವ್ರಿಗೆ ಆದಂತ ಸಮಸ್ಯೆಗೆ ಪರಿಹರಿಸಬೇಕು, ಅದು ನನ್ನ ಜವಾಬ್ದಾರಿ ಅಂತ ಅವ್ರಿಗೆ ಅನ್ಸೋದೇ ಇಲ್ಲ. ಅನ್ಸೋದಿಲ್ಲ. ಹಕ್ಕು ಮತ್ತು ಜವಾಬ್ದಾರಿ ಅನ್ನೋದಕ್ಕೆ ಎರಡು ಪದ ಆಗಿರ್ಬೋದು, ಬಟ್ ಬಹಳಷ್ಟು ಅದಕ್ಕೆ ಗೌರವ ಇದೆ. ಅದರಲ್ಲಿ ಅದನ್ನ ಕಾಣೋದಿಲ್ಲ, ಅರ್ಥನೇ ಕಾಣಲ್ಲ ಅನ್ಸುತ್ತೆ ಸರ್. ಇನ್ನೊಂದು ಏನಾಗಿದೆ ಅಂತಂದ್ರೆ, ಈ ಸಂಘಟನೆಗಳು, ಕೆಲವು ಸಂಘಟನೆಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ, ಈ ನೊಂದ ಮಹಿಳೆ ಏನಾರ ಅವ್ರ ಹತ್ರ ಹೋಗಿ ನನ್ನ ಫ್ಯಾಮಿಲಿ ಸ್ಟೋರಿ ಏನಾರ ಹೇಳ್ಕೊಂಡ್ರೆ ಅವ್ರನ್ನೇ ದುರ್ಬಳಕೆ ಆಗಿ ಬಳಸ್ಕೊಳ್ಳೋ ಅಂತ ಜನಗಳಿದ್ದಾರೆ ಇವತ್ತು ಹೇಳ್ಬೇಕು ಅಂತಂದ್ರೆ. ಸೊ ಅದಕ್ಕೆ ಸೋತಿದ್ದಾಳೆ, ಹೆಂಗೋ ಆಗೋಗಿದೆ, ಇರ್ಲಿ ಅಂತ ಹೇಳ್ಬಿಟ್ಟು ಅವಳನ್ನ ಕೈ ಹಿಡಿಯೋರು ಯಾರು ಇಲ್ಲ, ಮಾತಾಡೋರು ಯಾರು ಬರೋದಿಲ್ಲ ಅಂತ. ಹೌದು ಸರ್, ಅವನ್ನ ಯೂಸ್ ಮಾಡ್ಕೊಂತಾರೆ ಆ ಬಾವಿಂದ ಈ ಬಾವಿಗೆ ಬಿದ್ದಾಗೆ. ಹೌದು ಸರ್. ಇವಾಗ ಅಲ್ಲಿ ಏನೋ ತೊಂದರೆ ಆಗಿದೆ, ಅಟ್ಲೀಸ್ಟ್ ನನ್ಗೇನೋ ಒಂದು ಒಳ್ಳೇದಾಗುತ್ತೆ ಅನ್ಕೊಂಡ್ಬಂದ್ರೆ ಅಲ್ಲಿ ಅದಕ್ಕಿಂತ ದೊಡ್ಡ ಸಮಸ್ಯೆ ಸಿಕ್ಕಾಕೊಂಡಿರ್ತಾರೆ. ಸೊ ಈ ರೀತಿ ಆಗ್ತಾ ಇದೆ. ದಯವಿಟ್ಟು ವೀಕ್ಷಕರೇ, ನಾನು ಹೇಳೋದಿಷ್ಟೇ, ಮಹಿಳಾ ಸಂಘಟನೆ ಅಂದ್ರೆ ಯಾರು ಕೆಟ್ಟು ಮಾಡ್ಬೇಕು ಅಂತ ಹೇಳಿ ಉದ್ದೇಶ ಇಲ್ಲ. ಮಹಿಳೆಯರಿಗೋಸ್ಕರ ನಾವು ಮಹಿಳೆಯರಿಗೆ ಗೌರವದಿಂದ ಅವ್ರಿಗೆ ಏನಿದೆಯೋ ನ್ಯಾಯ ಕೊಡಿಸ್ಬೇಕು ಅಂತಾನೆ ನಾವು ನಮ್ಮ ಸಂಸ್ಥೆ 5ನೇ ವರ್ಷ ರನ್ ಮಾಡ್ಕೊಂಡ್ ಬರ್ತಾ ಇದೀವಿ. ಖಂಡಿತವಾಗಿ ಇವತ್ತು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ನೀವು ಯಾವ್ದನ್ನ ಕೇಳಿ ನಮ್ಮ ಸಂಸ್ಥೆ ಹೆಸರು ಹೇಳ್ತಾರೆ. ಯಾಕೆ ಅಂದ್ರೆ ಆ ರೀತಿ ನಾವು ಸುಮಾರು ನಡ್ಸ್ಕೊಂಡ್ ಬಂದಿದೀವಿ. ಸುಮಾರು 700ರಿಂದ 750 ಕೇಸಸ್ ನ ಇವತ್ತು ನಾವು ಅಟೆಂಡ್ ಮಾಡಿ ಕೋರ್ಟ್ ಸಮಯನ ನಾವು ವ್ಯರ್ಥ ಮಾಡ್ದೇನೆ ಅವ್ರಿಗೂ ಒಂದು ಒಳ್ಳೇದಾಗ್ಲಿ ಅಂತ ಹೇಳಿ ಇವತ್ತಿನವರೆಗೂ ನಡ್ಕೊಂಡ್ ಬಂದಿದೀವಿ. ಸುಮಾರು 813 ಕೇಸಸ್ ನಮ್ಮ ಆಫೀಸಿಗೆ ಬಂದಿದೆ 5 ವರ್ಷದಿಂದ. ಇವತ್ತಿನವರೆಗೂ ನಾನು ಸುಮಾರು 700 ಕೇಸಸ್ ನಾನು ನಮ್ಮ ಮೇಡಮ್ ನಮ್ಮ ಪದಾಧಿಕಾರಿಗಳು ಶಾರ್ಟ್ ಔಟ್ ಮಾಡಿದೀವಿ, ಕ್ಲಿಯರ್ ಮಾಡ್ಕೊಟ್ಟಿದೀವಿ. ಇವತ್ತು ಅವರೆಲ್ಲ ಫ್ಯಾಮಿಲಿನಲ್ಲಿ ತುಂಬಾ ಖುಷಿಯಾಗಿ ಚೆನ್ನಾಗಿದ್ದಾರೆ. ಏನಾಗಿದೆ ಅಂದ್ರೆ ಅವತ್ತೊಂದು ದಿವಸ ಏನೋ ಒಂದು ಅತಾಚುರ್ಯ ನಡೆದು ಏನೋ ಒಂದು ಮಾತುಕತೆ ಬಂದು ಕ್ಲಾಶ್ ಆಗಿರ್ತದೆ ಗಂಡ ಹೆಂಡತಿಗೆ, ಫ್ಯಾಮಿಲಿಗೆ. ಅದಕ್ಕೋಸ್ಕರನೇ ಕೋರ್ಟ್ ಕೇಸ್ ಹಾಕಿ ಅದನ್ನ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿ ಕಾನೂನಲ್ಲಿ ರೂಲ್ ಇಲ್ಲ. ಅಟ್ಲೀಸ್ಟ್ ಸಂಘ ಸಂಸ್ಥೆ ಇದೆ, ಈ ತರ ಮಹಿಳಾ ಸಂಸ್ಥೆ ಇದೆ, ಬನ್ನಿ ನಮ್ಮ ಆಫೀಸಿಗೆ ಬನ್ನಿ, ಖಂಡಿತವಾಗಿ ಅದ್ರ ಬಗ್ಗೆ ನಾವು ರಕ್ಷಣೆ ಕೊಡ್ತೀವಿ ಸರ್. ಖಂಡಿತವಾಗಿ ಕಾರ್ಯಕ್ರಮ ಮುಗಿಸೋದ ಟೈಮ್ ಆಗ್ತಿದೆ. ಶ್ರೀನಿವಾಸ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಕೆಲಸ ಖಂಡಿತವಾಗಿ ಸಮಾಜಕ್ಕೆ ಪೂರಕವಾಗಿರ್ತ ಕೆಲಸ ಹೀಗೆ ಮುಂದುವರಿತಾ ಇರಲಿ. ನಿಮಗೂ ಕೂಡ ಇನ್ನೊಂದೇ ಒಂದು ಮಾತು ಹೇಳ್ಬೇಕು ಸರ್ ಕಾರ್ಯಕ್ರಮ. ಓಕೆ ಸರ್, ಆಯ್ತು. ಭಾಗ್ಯಲಕ್ಷ್ಮಿ ಮೇಡಮ್, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್.
ರಾಜ್ಯದ ರಾಜಧಾನಿ ಅಂದ್ರೆ ಅದು ಇಡೀ ನಮ್ಮ ಕರ್ನಾಟಕಕ್ಕೆ ಒಂದು ಮಾದರಿಯಾಗಿರ್ಬೇಕಾಗತ್ತೆ. ಆದರೆ ಅಂತಹ ರಾಜಧಾನಿಗಳಲ್ಲೇ ಇಂತಹ ಕೃತ್ಯ ನಡೀತಾ ಇದೆ ಅನ್ನುವಾಗ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ, ಸಂಬಂಧಪಟ್ಟಂತ ಇನ್ನಿತರ ಇಲಾಖೆ, ಮಹಿಳಾ ಸಂಘಟನೆಗಳು ಮತ್ತು ಸಾರ್ವಜನಿಕರು ಕೂಡ ತನ್ನ ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡಬೇಕಾಗತ್ತೆ. ಹಾಗಾದಾಗ ಮಾತ್ರ ಒಂದು ಒಳ್ಳೆಯ ರಾಜಧಾನಿ ಅನಿಸ್ಕೊಡುತ್ತೆ, ಸ್ವಸ್ಥ ಸಮಾಜದ ನಿರ್ಮಾಣ ಆಗುತ್ತದೆ, ಸಾಧ್ಯವಾಗುತ್ತೆ. ಅದಕ್ಕೆ ತಾವೆಲ್ಲರೂ ಕೈ ಜೋಡಿಸೋಣ. ಮಾಧ್ಯಮವಾಗಿ ನಾವು ಕೂಡ ನಿಮ್ಮ ಜೊತೆ ಸದಾ ಇರ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ಈ ವಿಶೇಷ ಚರ್ಚೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.